ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಾ ಕ್ಷತ್ರಿಯ. ವೆಲ್ಕಮ್ ಟು ರೂಪಾ ಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗು ಏನು ಅಂತಂದರೆ, ಈ ಒಂದು ಬ್ಲಾಗು ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಏನು ಅಂತಂದರೆ, ನನ್ನ ಹತ್ರ ಇರುವಂತಹ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದೆಲ್ಲವೂ ಕೂಡ ಆರ್ಟಿಫಿಷಿಯಲ್ಲು, ಮತ್ತು ಕೆಲವು ಜ್ಯುವೆಲರೀಸ್ ಎಲ್ಲನೂ ಆ್ಯಂಡ್ ಎಲ್ಲ 1 ಗ್ರಾಮ್ ಗೋಲ್ಡ್ ಇರುವಂತಹ ಜ್ಯುವೆಲರಿ, ಬಟ್ ಚಿನ್ನದ್ದು ಯಾವುದೂ ಅಲ್ಲ, ಎಲ್ಲ ಕೂಡ ಆರ್ಟಿಫಿಷಿಯಲ್ ಜ್ಯುವೆಲರಿ. ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ ಇದೆ, ಏನೇನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಮಿಸ್ ಮಾಡ್ದಿರಾ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವ್ಯಾವ ಕಲೆಕ್ಷನ್ನ ನಾನು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪೂರ್ತಿ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನನ್ನ ಹತ್ರ ಎಷ್ಟು ಆರ್ಟಿಫಿಷಿಯಲ್ ಜ್ಯುವೆಲರಿ ಇದೆ ಅಂದರೆ, ನೀವಂತೂ ನೋಡಿದ್ರೆ ಆಶ್ಚರ್ಯ ಪಡ್ತೀರಾ, ಅಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಈ ರೀತಿ ಎಲ್ಲನೂ ಕೂಡ ಈ ರೀತಿ ಸಣ್ಣ ಸಣ್ಣ ಬಾಕ್ಸುಗಳನ್ನು ತಗೊಂಡು ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಬಾಕ್ಸಸ್ಸಲ್ಲಿ ಎಲ್ಲ ಸೇಫಾಗಿ ಹಾಕಿಟ್ಬಿಟ್ಟಿರ್ತೀನಿ. ಆ್ಯಂಡ್ ನೋಡಿ, ಆ್ಯಂಡ್ ಈ ಒಂದು ವಿಡಿಯೋ ನಿಜ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಏನೆಲ್ಲ ಕಲೆಕ್ಷನ್ಸ್ನ ಇಟ್ಟಿದ್ದೀನಿ, ಎಷ್ಟು ಇಟ್ಟಿದ್ದೀನಿ, ನೀವು ನಿಜ ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಅಂಗಡಿಗಳಲ್ಲಿ ಇಡೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಜ್ಯುವೆಲರಿ ಕಲೆಕ್ಷನ್ನ ನೋಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೀಗೆ ಪ್ರೋತ್ಸಾಹವನ್ನು ಆ್ಯಂಡ್ ಮಾಡಿ. ಆ್ಯಂಡ್ ಇದು ಯಾವುದೇ ಬಿಲ್ಡಪ್ಗೋಸ್ಕರ ನಾನು ತೋರಿಸ್ತಾ ಇಲ್ಲ. ಆ್ಯಂಡ್ ನನ್ನ ಹತ್ರ ಏನೇನು ಕಲೆಕ್ಷನ್ ಇದೆ ನನ್ನ ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಚಿಕ್ಕಪೇಟೆನಲ್ಲಿ ನಿಮಗೆ ಬಂದ್ಬಿಟ್ಟು ಈ ಥರ ಬಾಕ್ಸಸ್ ಸಿಗುತ್ತೆ ನಿಮಗೆ. ಇದನ್ನ ಒಂದೇ ಸತಿ ಬಲ್ಕಾಗಿ ತೊಗೊಂಬೇಡಿ ಬಾಕ್ಸಸ್, ಯಾಕೆಂದರೆ ನಾವು ಯಾವುದೇ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ಅಲ್ಲಿ ಇಲ್ಲಿ ಹಾಕಿದ್ರೆ ಅದು ಬಣ್ಣ ಬೇಗ ಬದಲಾಗ್ಬಿಡುತ್ತೆ. ಸೊ ನಾವು ಅದನ್ನು ಹೇಗೆ ನಾವು ಸೇಫಾಗಿ ಜೋಪಾನವಾಗಿ ನೋಡ್ಕೊಳ್ತೀವೋ ಆ ರೀತಿ ನಮಗೆ ಲೈಫ್ ಲಾಂಗು ಇದು ಬಾಳಿಕೆಗೆ ಬರುತ್ತೆ. ಆ್ಯಂಡ್ ಏನೇನು ಕಲೆಕ್ಷನ್ ಇದೆ ನನ್ನ ಹತ್ರ, ಆ್ಯಂಡ್ ಓಲೆಸ್ ಎಷ್ಟಿದೆ, ಆ್ಯಂಡ್ ಸರಾಗಳು ಎಷ್ಟಿದೆ, ಟೋಟಲ್ ಕಲೆಕ್ಷನ್ ಏನೇನಿದೆ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ರೀತಿ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಇಟ್ಬಿಡ್ತೀನಿ ಬಾಕ್ಸಸ್ಸಲ್ಲಿ. ಆಗ ನಮ್ಗೆ ಏನು ಗೊತ್ತಾ, ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಈಗ ಏನಾದರೂ ಚೆನ್ನಾಗಿರೋ ಓಲೆಗಳನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಹಾಗೆ ಸ್ವಲ್ಪ ಏನದು ಗ್ರ್ಯಾಂಡಾಗಿ ಇಲ್ಲದೆ ಇರೋದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಆಗ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಸಡನ್ನಾಗಿ ನನಗೆ ಸಿಗುತ್ತೆ. ಆಮೇಲೆ ಈಗ ನೋಡ್ಬಿಟ್ಟು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಕರೆಕ್ಟಾಗಿ ಹಾಕ್ಕೊಂಡು ಹೋಗೋದಕ್ಕೆ ನನಗೆ ಸರಿ ಹೋಗ್ಬಿಡುತ್ತೆ. ನನ್ನ ಫೇವ್ರೇಟ್ ಆಗಿರುವಂಥ ವಾಲೆಗಳು ನೋಡಿ, ಇದೆಲ್ಲ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಕಲೆಕ್ಷನ್ಸು. ಸೊ ನಾನು ಎಲ್ಲಾದರೂ ಹೋದರೆ ನಾನೇನು ಮಾಡ್ತೀನಿ ಗೊತ್ತಾ, ಚಿನ್ನನ ಹೆಚ್ಚಾಗಿ ಹಾಕ್ಕೊಂಡು ಹೋಗಲ್ಲ. ಈಗಿರೋ ರೇಟು ಪ್ಲಸ್ಸು ಆ್ಯಂಡ್ ಚಿನ್ನದ ಕಳ್ತನೆಲ್ಲ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಗೋಲ್ಡ್ನ ನಾನು ಹೆಚ್ಚಾಗಿ ಎಲ್ಲೂ ಹಾಕ್ಕೊಂಡು ಹೋಗಲ್ಲ. ಸೊ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿನ ಸುಮಾರು ಸತಿ ಯೂಸ್ ಮಾಡ್ತೀನಿ. ಬಟ್ ಮದುವೆಗಳಿಗೆ ಮಾತ್ರ ನಾನು ಗೋಲ್ಡ್ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಬೇರೆ ಫಂಕ್ಷನ್ಸ್ಗೆಲ್ಲ ನಾರ್ಮಲಾಗಿ ಇದೇ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ಹಾಕ್ಕೊಳ್ತೀನಿ. ಆ್ಯಂಡ್ ನೋಡಿ, ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ, ಇದು ನನಗಂತೂ ತುಂಬಾ ಇಷ್ಟ ಇದರಲ್ಲಿ. ಆ್ಯಂಡ್ ಇದನ್ನು ಸೇಮ್ ಆ್ಯಸ್ ಇಟ್ ಇಸ್, ಇದು ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡು. ಇದರಲ್ಲಿ 1 ಗ್ರಾಮ್ ಗೋಲ್ಡು ಮಿಕ್ಸ್ ಆಗಿದೆ. ನಿಮಗೆ ಅಷ್ಟು ಬೇಗ ಇದು ಬೆಳ್ಳಗಾಗೋದಿಲ್ಲ. ಆ್ಯಂಡ್ ತುಂಬಾ ಕಲೆಕ್ಷನ್ ನೋಡಿ ಎಷ್ಟು ಸಖತ್ತಾಗಿದೆ. ನನಗೆ ಇದಂತೂ ಸಖತ್ ಫೇವ್ರೇಟು. ಆ್ಯಂಡ್ ಎಲ್ಲಾದರೂ ಹೋಗ್ಬೇಕಾದ್ರೆ ಈಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಸೇಮು ಇದೇ ರೀತಿನಲ್ಲಿ, ಬಟ್ ಇದು ಇನ್ನೂ ತುಂಬ ಚೆನ್ನಾಗಿದೆ ಶೈನಿಂಗ್ ಇದಕ್ಕೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ನನ್ನ ಒಂದು ಫೇವ್ರೆಟ್. ಎಲ್ಲಾದರೂ ನೋಡಿ ಫೇಸ್ಗೆ ಈ ಥರ ಹಾಕ್ಕೊಂಡ್ರೆ ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಲುಕ್ ತುಂಬ ಚೆನ್ನಾಗಿ ಕೊಡುತ್ತೆ ಈ ಥರ. ಆ್ಯಂಡ್ ಇಲ್ಲಿ ನೋಡಿ, ಆ್ಯಂಡ್ ಮೇಲೆ ಪಿಂಕ್ ಕಲರ್ ಸ್ಟೋನ್ ಇದೆ, ಆ್ಯಂಡ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಇದೆ, ಆ್ಯಂಡ್ ಫುಲ್ಲೂ ವೈಟ್ ಕಲರ್ ಸ್ಟೋನ್ಸು. ಈ ಕೆಳಗಡೆ ಬಂದು ಮುತ್ತು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ಕಲೆಕ್ಷನ್ಸ್. ಇದ್ರದ್ದು ಸೆಟ್ ಕೂಡ ಇದೆ, ಸರ ಎಲ್ಲೋ ಇಟ್ಟಿದ್ದೀನಿ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ನನಗಂತೂ ತುಂಬಾ ಫೇವ್ರೆಟ್. ಆ್ಯಂಡ್ ನಿಮಗೆ ಇದೆಲ್ಲ ಎಲ್ಲಿ ಸಿಗುತ್ತೆ ಜ್ಯುವೆಲರೀಸ್ ಅಂತಂದರೆ ಚಿಕ್ಕಪೇಟೆನಲ್ಲಿ ಸಿಗುತ್ತೆ, ಮತ್ತು ಕೆಲವೊಂದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ ನೋಡಿ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿದ್ರೆ ಅದು ತುಂಬ ಶೈನಿಂಗ್ ಹೊಡಿತದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈಗ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಸುಮ್ಮನೆ ಹೀಗಂದರೆ ನೋಡಿ ಅದೆಷ್ಟು ಪಳ ಅಂತ ಹೊಳಿತಾ ಇದೆ. ಆ್ಯಂಡ್ ಇದು ನನ್ನ ತುಂಬಾ ಫೇವ್ರೆಟ್ ಜ್ಯುವೆಲರಿ. ಇದು ಕಿವಿ ಓಲೆ ತುಂಬಾ ಚೆನ್ನಾಗಿದೆ. ಎಲ್ಲಾದರೂ ಹಾಕ್ಕೊಂಡೋದ್ರೆ ಹಾಗೆ ಆ್ಯಸ್ ಇಟ್ ಈಸ್ ಗೋಲ್ಡ್ ಥರ ಇದೆ. ತುಂಬ 2 ಇಯರ್ಸ್ ಆಯಿತು ನಾನು ಇದನ್ನು ಪರ್ಚೇಸ್ ಮಾಡಿ, ಇನ್ನೂ ಇದು ಬ್ಲ್ಯಾಕ್ ಆಗಲಿಲ್ಲ.
ಯಾಕೆಂದರೆ 1 ಗ್ರಾಮ್ ಗೋಲ್ಡ್ ಮಿಕ್ಸ್ ಆಗಿದೆ ಇದಕ್ಕೆ. ಆ್ಯಂಡ್ ಕೆಲವೊಂದೆಲ್ಲ 1 ಗ್ರಾಮ್ ಗೋಲ್ಡ್ ಇದೆ, ಸೊ ಅದೆಲ್ಲನೂ ಬೇಗ ನಮಗೆ ಬ್ಲ್ಯಾಕ್ ಆಗಲ್ಲ. ಇನ್ನು ಕೆಲವೆಲ್ಲ ನಾರ್ಮಲ್ ಆಗಿ ಹಾಗೆ ಇದೆ. ಆ್ಯಂಡ್ ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸೇಮ್ ಅದೇ ರೀತಿನಲ್ಲಿದೆ, ಬಟ್ ಡಿಸೈನು ಡಿಫ್ರೆಂಟ್ ಆಗಿದೆ ನೋಡಿ. ನಿಮಗೆ ಹೀಗೆ ತೋರಿಸಿದ್ರೆ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಕಾಣಿಸಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆ್ಯಂಡ್ ನೋಡಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಈ ಓಲೆ ಆ ಓಲೆ ಸೆಟ್ ಸರ ನೋಡಿ ಇಲ್ಲಿದೆ ನೋಡಿ, ಈ ಥರ ಬಾಕ್ಸಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಸೇಫರ್ ಸೈಡಲ್ಲಿ ಇರುತ್ತೆ, ಏನೂ ಆಗಲ್ಲ. ಇದು ಒಂದು 3 ಇಯರ್ಸ್ ಆಯಿತು ನಾನು ಪರ್ಚೇಸ್ ಮಾಡಿ. ಇದು ಲೈಟಾಗಿ ಬ್ಲ್ಯಾಕ್ ಕಲರ್ ಆಗಿದೆ, ಚೆನ್ನಾಗಿದೆ ಹಾಕ್ಕೊಂಡ್ರೆ. ಇವತ್ತಂತೂ ಜ್ಯುವೆಲರಿ ಸೇಲ್ಸ್ ಮಾಡೋ ರೀತಿನಲ್ಲಿ ಆ್ಯಂಡ್ ಫುಲ್ಲು ನಿಮಗೆ ನನ್ನ ಹತ್ರ ಇರುವಂತಹ ಜ್ಯುವೆಲರಿ ಕಲೆಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅದರದ್ದೇ ಸೆಟ್ಟಿನ ಓಲೆ ಇದು, ಅದೇ ಸೆಟ್ಟಿನ ಓಲೆ ಇದು. ಆ್ಯಂಡ್ ನೋಡಿ, ಆ್ಯಂಡ್ ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಮಾತ್ರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾವು ಮದುವೆಗೆ, ಪಾರ್ಟಿಗಳಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮದುವೆಗೆ ಮತ್ತು ಏನಾದರೂ ಈ ನಾಮಕರಣ ಅದು ಇದು ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದರ ಜೊತೆಗೆ ಇಟ್ಕೊಂಡಿರೋದಕ್ಕೆ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ನೋಡಿ. ಹೇಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ನನಗೆ ಆನ್ಲೈನಲ್ಲಿ ಮಾರಾಟ ಮಾಡ್ತಾರಲ್ವ ಈ ತಮಿಳವರು, ಒಬ್ಬ ಲೇಡಿ, ತಮಿಳ್ ಲೇಡಿ ಒಬ್ಬರು ಆನ್ಲೈನಲ್ಲಿ ಮಾರಾಟ ಮಾಡ್ತಾರೆ, ಸಾಯಿ ಕನ್ನಿ ಅಂತ ಹೇಳ್ಬಿಟ್ಟು. ಅವ್ರ ಹತ್ರ ತೊಗೊಂಡಿರೋ ಸೆಟ್ ಇದು. ಅದು ಮತ್ತು ಈಗ ಕಿವಿಗೆ ಹಾಕ್ಕೊಂಡಿದ್ದೀನಲ್ವ ಅದ್ರದ್ದು ಸೆಟ್ ಇದೆ, ತೋರಿಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ, ಈ ಕಡೆ ಆ ಕಡೆ ನವಿಲಿದೆ ಆ್ಯಂಡ್ ಮಧ್ಯದಲ್ಲಿ ಹೂವಿನ ರೀತಿನಲ್ಲಿದೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ 3 ಇಯರ್ಸ್ ಮೇಲೆ ಆಯಿತು ನಾನು ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಸೆಟ್ಟು. ಆ್ಯಂಡ್ ನೋಡಿ ಈ ರೀತಿಯಲ್ಲಿ ಬಾಕ್ಸಸಲ್ಲಿದೆ. ಕೆಲವೊಂದೆಲ್ಲ ಬಾಕ್ಸಸಲ್ಲಿ ಇಟ್ಬಿಟ್ಟು ಈ ಥರ ಕವರಲ್ಲಿ ಕೂಡ ಹಾಕಿಟ್ಟಿದ್ದೀನಿ. ಆ ಜ್ಯುವೆಲರಿನಲ್ಲಿ ಬಂದಿರೋಂಥ ಕವರ್ಗಳಿವೆಲ್ಲನೂ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ ಇದು. ಆ್ಯಂಡ್ ಪಿಂಕು ಹಾಗೆ ಗ್ರೀನ್ ಕಲರು ಆ ಸ್ಟೋನ್ಸ್ ಇದೆ. ಆ್ಯಂಡ್ ಇದು ಕೂಡ 1 ಗ್ರಾಮ್ ಗೋಲ್ಡ್ ಇದು. ಆ್ಯಂಡ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಕೆಳಗಡೆ ನೋಡಿ ಗೋಲ್ಡ್ ಕಲರ್ದೇ ಆ ಬೀಟ್ಸ್ ಬಂದಿದೆ ಕೆಳಗಡೆ. ಆ್ಯಂಡ್ ಇದ್ರದ್ದು ಸೆಟ್ಟು ಓಲೆ ಕೂಡ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಈ ಸರದ ಓಲೆ ಬಂದ್ಬಿಟ್ಟು ಇಲ್ಲಿದೆ. ಆ್ಯಂಡ್ ಇದೆಲ್ಲ ಬೇಗ ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ. ನೀವು ಮಿನಿಮಮ್ ಕರೆಕ್ಟಾಗಿ ಇಟ್ಕೊಂಡ್ರೆ 5 ಇಯರ್ಸ್ ಟು 10 ಇಯರ್ಸ್ವರೆಗೂ ಕೂಡ ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಏನೂ ಆಗೋಲ್ಲ. ಯಾಕೆಂದರೆ 1 ಗ್ರಾಮ್ ಗೋಲ್ಡ್ ಇದೆಯಲ್ಲ, ಸೊ ಹಾಗಾಗಿ ಏನೂ ಆಗೋಲ್ಲ ನಿಮಗೆ. ಮತ್ತು ಇದನ್ನೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ, ಏನು ಇಷ್ಟೊಂದು ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಮಿಸ್ ಮಾಡ್ದಿರೋ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಈ ಕಡೆ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದರದ್ದು ಸೇಮ್ ಸೆಟ್ ಇದು. ಆ್ಯಂಡ್ ಸರ ಹಾಗೆ ಓಲೆ ಹಾಕ್ಕೊಂಡ್ರೆ ನಿಮಗೆ ರಿಚ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮದುವೆಗಳು ಕೂಡ ಹಾಕ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡಿ, ಈಗ ಕಿವಿಗೆ ಏನು ಓಲೆ ಹಾಕ್ಕೊಂಡಿದ್ದೀನಲ್ವ ಇದ್ರದ್ದೇ ಸೆಟ್ ಇದು. ಆ್ಯಂಡ್ ನನಗೆ ಬಹಳ ಇಷ್ಟ ಇದಂದರೆ. ಆ್ಯಂಡ್ ಪಿಂಕ್ ಹಾಗೆ ಕೆಳಗಡೆ ಬಂದು ಗ್ರೀನ್ ಸ್ಟೋನ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಸುಮಾರು ವಿಡಿಯೋಗಳಲ್ಲಿ ನಾನು ಈ ಒಂದು ಸರನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸಖತ್ತಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಒಂದು ನಿಮಿಷ, ಇದು ಮ್ಯಾಂಗೋ ಡಿಸೈನು. ಆ್ಯಂಡ್ ಇದು ನೋಡಿ, ಅದು ಒಂದು ರೀತಿ ಲುಕ್ ಕೊಡುತ್ತೆ. ಇದು ನೋಡಿ ಸಖತ್ತಾಗಿ ಕಾಣಿಸುತ್ತೆ, ಮತ್ತು ಇದು ತುಂಬಾ ಶೈನಿಂಗ್ ಹೊಡಿಯುತ್ತೆ. ಇದನ್ನು ಎಲ್ಲ ಒಂದು 3 ಇಯರ್ಸ್ ಆಗಿದೆ ಅನಿಸುತ್ತೆ ತೊಗೊಂಡು. ಆ್ಯಂಡ್ ನೋಡಿ ಇದ್ರದ್ದು ಸೇಮ್ ಸೆಟ್ ನೋಡಿ. ಆ ಜುಮ್ಕಾ ಕೂಡ ಸಾರಿ ಆ ಓಲೆ ಹಾಗೆ ಇದಕ್ಕೆ ಕರೆಕ್ಟಾಗಿ ಸೇಮ್ ಸೆಟ್ ಇದು. ಆ್ಯಂಡ್ ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ.
ನಾನು ಈ ಥರನೇ ಎಲ್ಲ ಸ್ಟೋನ್ಸು, ಈ ಅಮೇರಿಕನ್ ಡೈಮಂಡ್ ಸ್ಟೋನ್ಸ್ ಇಲ್ವಾ, ಅದೇ ರೀತಿ ಕಲೆಕ್ಷನ್ಸ್ನ ತಗೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ನೋಡಿ, ಹೀಗೆ ತೋರಿಸಿದ್ರೆ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆ್ಯಂಡ್ ನೋಡಿ, ನೆಕ್ಸ್ಟ್ ಸೆಟ್ ಬಂದು ಇದು. ಇದನ್ನು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ನೋಡಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಶೈನಿಂಗ್ ಉಳಿಯುತ್ತೆ, ಬಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಟ್ ಓಲೆಗಳು ಬಂದು ಇದು. ಈ ಸರಕ್ಕೆ ಬಂದ್ಬಿಟ್ಟು ಇದು ಓಲೆಗಳು. ಹಿಂದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಸರ ಹಾಗೆ ಇದು ಸೇಮ್ ಸೆಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ವೇರ್ ಮಾಡಿದ್ರೆ ಮಾತ್ರ ಸಖತ್ತಾಗಿ ಲುಕ್ ಕೊಡುತ್ತೆ ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ಈಗ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಟ್ಟು. ಇದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾನೇ ನೆಕ್ ಫುಲ್ಲು ಕವರ್ ಆಗುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಅದರದ್ದೇ ಸೇಮ್ ಸೆಟ್ಟು ಓಲೆಗಳು ನಿಮಗೆ ಈ ರೀತಿ ತೋರಿಸ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ, ಆ ಕಲ್ಲರು, ಆ ಡಿಸೈನು ಎಲ್ಲನೂ. ಆ್ಯಂಡ್ ನೋಡಿ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫುಲ್ಲು ನೆಕ್ ಫುಲ್ಲು ಕವರ್ ಆಗುತ್ತೆ, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಈಗ ಸ್ವಲ್ಪ ಈ ಕಡೆ ಕುತ್ಕೊಂಡಿದ್ದೀನಿ ಆ್ಯಂಡ್ ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನೋಡಿ, ಜುಮ್ಕಾಸು. ಆ್ಯಂಡ್ ಫುಲ್ಲು ನವಿಲಿದೆ, ಕೆಳಗಡೆ ಫುಲ್ಲು ಕಲರ್ ಸ್ಟೋನ್ಸ್ ಇದೆ. ಆ್ಯಂಡ್ ಗ್ರೀನು ಹಾಗೇನೆ ಆ ಪಿಂಕು ವೈಟ್ ಕಲರ್ ಸ್ಟೋನ್ಸ್ ಇದೆ. ಆ್ಯಂಡ್ ಫುಲ್ಲು ನವಿಲ್ ಡಿಸೈನು. ಹಾಕ್ಕೊಂಡ್ರೆ ಮಾತ್ರ ಲುಕ್ ಮಾತ್ರ ಮದುವೆಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಅಲ್ಲಲ್ಲೇ ಈ ಮುತ್ತುಗಳು ಅಲ್ಲಲ್ಲೇ ಇಟ್ಕೊಂಡ್ಬಿಟ್ಟಿದೆ. ಚೆನ್ನಾಗಿದೆ, ಇರಿ. ಒಳ್ಳೆ ಲುಕ್ ಕೊಡುತ್ತೆ ನಮಗೆ, ಸಖತ್ತಾಗಿರುತ್ತೆ ಹಾಕೊಂಡ್ರೆ ಮಾತ್ರ. ಒಂದು ನಿಮಿಷ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎರಡು ಕೂಡ ನವಿಲು, ಈ ಕಡೆ ಆ ಕಡೆ ನವಿಲಿನ ರೀತಿನಲ್ಲಿ. ಆ್ಯಂಡ್ ಗ್ರೀನ್ ಕಲರು, ಪಿಂಕ್ ಕಲರು, ವೈಟ್ ಕಲರ್ ಸ್ಟೋನ್ಸ್ ಇದೆ. ಇಲ್ಲಿ ಕೆಳಗಡೆ ಪರ್ಲ್ಸ್ ಇದೆ. ಲುಕ್ಕು ಮಾತ್ರ ಸಖತ್ತಾಗಿರುತ್ತೆ ನೀವು ವೇರ್ ಮಾಡಿದ್ರೆ. ಆ್ಯಂಡ್ ಯಾವುದಾದ್ರೂ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಈಗ ನೋಡಿ, ಲುಕ್ಕು ನೋಡಿ, ಫೇಸ್ ಲುಕ್ಕು ಅದೆಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಸೆಟ್ಟಲ್ಲಿ ಬಂದಿಲ್ಲ, ಬರೀ ಹಾಗೇನೆ ನಾನು ತಗೊಂಡಿದ್ದು. ಆ್ಯಂಡ್ ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆಯಾ ಲುಕ್ಕು. ಆ್ಯಂಡ್ ಸುಮಾರಿದೆ ಈ ರೀತಿ ಜುಮ್ಕಾಸು ಎಲ್ಲನೂ. ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಇದು ಕತ್ತಿಗೆ ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದಂತೂ. ಇದ್ರದ್ದು ಸೆಟ್ಟು ಜುಮ್ಕಾಸ್ ಕೂಡ ಇದೆ. ಹಾಕ್ಕೊಂಡಾಗ ನನ್ನ ಹತ್ರ, ಏಕೆಂದರೆ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಸೊ ನನಗೆ ಬೇಕಾಗುತ್ತೆ ಇದನ್ನೆಲ್ಲ. ನಾನು ಯೂಸ್ ಮಾಡಿದ್ದೀನಿ ಎಲ್ಲನೂ. ಆ್ಯಂಡ್ ಅಲ್ಲಲ್ಲೇ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇರ್ತೀವಿ, ಚಿನ್ನ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋವಾಗ ಈ ಥರ ಜ್ಯುವೆಲರೀಸ್ನ ನಾನು ಹೆಚ್ಚಾಗಿ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ನಮಗೆ ಚಿನ್ನದಲ್ಲಿ ಈ ಥರ ಕಲೆಕ್ಷನ್ಸ್ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿರುತ್ತಲ್ಲ, ಪರ್ಲ್ಸ್ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡು ತೋರಿಸ್ತೀನಿ. ನೀವು ಒಂದೊಂದು ಇದನ್ನ ಹಾಕೊಂಡಾಗ ನಿಮ್ಮ ಫೇಸ್ನ ಲುಕ್ಕು ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಫೇಸ್ಗೆ ಯಾವ ಥರ ಸೂಟ್ ಆಗುತ್ತೆ ನೋಡಿ ತಗೊಳ್ಳಿ. ನನಗೆ ಈ ಥರ ಸಿಂಪಲ್ ಆಗಿ ಇಲ್ದಿರ ಗ್ರ್ಯಾಂಡ್ ಆಗಿ ಲುಕ್ ಕೊಡುವಂತಹ ಜ್ಯುವೆಲರೀಸ್ ಅಂದರೆ ನನಗೆ ಬಹಳನೇ ಇಷ್ಟ. ಸೊ ಹಾಗಾಗಿ ಆ ಥರದನ್ನೇ ಹೆಚ್ಚಾಗಿ ನಾನು ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಅದರದ್ದೇ ಮ್ಯಾಚಿಂಗು ಇಯರಿಂಗ್ಸ್ ಇದು. ಆ್ಯಂಡ್ ಜುಮ್ಕಾಸು ತುಂಬಾ ಚೆನ್ನಾಗಿದೆ. ಜುಮ್ಕಾಸು ತುಂಬ ಸತಿ ನಾನು ವಿಡಿಯೋಸ್ ಎಲ್ಲ ನೋಡಿರ್ಬೋದು, ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕಲೆಕ್ಷನ್ನು. ಆ್ಯಂಡ್ ನೋಡಿ, ಈ ಥರ ಇನ್ನೂ 2 ಬಾಕ್ಸಸ್ ಇದೆ ನನ್ನ ಹತ್ರ ಕಲೆಕ್ಷನ್ಸು. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು.
ಆ್ಯಂಡ್ ಇದು ಬಂದು ನನ್ನ ತಂಗಿ ಏನಿದು ಗಂಡ ಬೇರುಂಡ ಅಂತ ಹೇಳ್ತಾರಲ್ಲ, ಸೊ ಆ ಥರ ಒಂದು ಡಿಸೈನು ಮಧ್ಯದಲ್ಲಿ ಬಂದ್ಬಿಟ್ಟು ಮಹಾಲಕ್ಷ್ಮಿ. ಆ್ಯಂಡ್ ಫಂಕ್ಷನ್ಸ್ಗೆ ಸಖತ್ತಾಗಿರುತ್ತೆ ಹಾಕ್ಕೊಂಡ್ರೆ. ನಾನು ಹೇಳಿಲ್ವಾ ನನ್ನ ಹತ್ರ ಇರುವ ಎಲ್ಲ ಜ್ಯುವೆಲರ್ಸು ಈ ಥರ ಗ್ರ್ಯಾಂಡ್ ಆಗೇ ಇದೆ. ಸಿಂಪಲ್ ಆಗಂತೂ ಕೆಲವೆಲ್ಲ ಸಿಂಪಲ್ ಆಗಿದೆ, ಕೆಲವೆಲ್ಲ ತುಂಬಾನೇ ಗ್ರ್ಯಾಂಡ್ ಆಗಿದೆ. ಇದು ಬಂದ್ಬಿಟ್ಟು ನನ್ನ ತಂಗಿದು, ಅವಳು ತಗೊಂಡಿದ್ಲು, ಒಂದ್ಸತಿನೇನೋ ಹಾಕ್ಕೊಂಡ್ಲು. ಅದಾದ್ಮೇಲೆ ಏನೋ ಫಂಕ್ಷನ್ಗೆ ಕೇಳ್ಬಿಟ್ಟು ಅವಳ ಹತ್ರ ಇಸ್ಕೊಂಡು ನಾನು ಹಾಕ್ಕೊಂಡಿದ್ದೆ. ನೆಕ್ಸ್ಟು ಅವಳು ಇದನ್ನ ನನಗೆ ಕೊಟ್ಬಿಟ್ಲು, ನೀನೇ ಯೂಸ್ ಮಾಡ್ಕೋಗು, ನಿನ್ನ ಫೇಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ ಇದು. ನೋಡಿ, ಫುಲ್ಲು ಕತ್ತಿಗೆ ಕರೆಕ್ಟಾಗಿ ಬಂದಿಲ್ಲಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಹಾಕ್ಕೊಂಡಾಗ ಆ್ಯಂಡ್ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ, ರೇಷ್ಮೆ ಸ್ಯಾರಿ ಎಲ್ಲ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನನ್ನ ಹತ್ರ ನನಗೆ ಬಹಳ ಇಷ್ಟ ಆಗಿರೋದು ಅಂತಂದರೆ, ಇಲ್ಲಿ ಕಾಣಿಸ್ತಿದ್ಯಾ ಇದು ಉಲ್ಟಾನಾ? ಉಲ್ಟಾ. ಸೊ ಇದು ಪೆಂಡೆಂಟು. ಏನು ಪೆಂಡೆಂಟ್ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಪೆಂಡೆಂಟು. ಈ ಪೆಂಡೆಂಟ್ಗೆ ಒಂದು ಸರ, ಮುತ್ತಿನಲ್ಲಿ ಸರ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಪೆಂಡೆಂಟು. ಇದ್ರದ್ದು ಮ್ಯಾಚಿಂಗ್ ಬಂದು ಇಯರಿಂಗ್ಸ್ ಇದೆ. ಇದಕ್ಕೆ ಈ ಚಿಕ್ಕಪೇಟೆಗೆ ತಗೊಂಡು ಹೋಗ್ಕೊಟ್ರೆ, ಚಿಕ್ಕಪೇಟೆನಲ್ಲಿ ಬಂದ್ಬಿಟ್ಟು ನಮಗೆ ಮುತ್ತಿನಲ್ಲಿ ಇದನ್ನ ಸರನ ಮಾಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ದಿರಾ ಹಾಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಈಗ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ವಿಷ್ಣು ಮಲಗಿರೋ ರೀತಿಯಲ್ಲಿ, ಮಹಾಲಕ್ಷ್ಮಿ ಹಾಗೆ ಕೂತು ಕಾಲನ್ನು ಒತ್ತೋ ರೀತಿನಲ್ಲಿದೆ. ಆ್ಯಂಡ್ ಈ ರೀತಿ ಇದೆ ಪೆಂಡೆಂಟು. ಆ್ಯಂಡ್ ಬ್ಯಾಕ್ ಬಂದು ಈ ರೀತಿ ಇದೆ. ಆ್ಯಂಡ್ ನಾವಿಲ್ಲಿ ಸರ ಏನಾದರೂ ಮಣಿ ಅಥವಾ ಬೇರೆ ಏನಾದರೂ ನಾವು ಇದನ್ನು ಸೆಟ್ನ ಕರೆಕ್ಟಾಗಿ ಯೂಸ್ ಮಾಡಿ ಇದನ್ನು ಸರ ಮಾಡಿ ಪೆಂಡೆಂಟ್ನ ಹಾಕ್ಕೊಳ್ಬೋದು. ಇದನ್ನು ಹಾಗೆ ಇಟ್ಟಿದ್ದೀನಿ, ಹಾಕಲಿಲ್ಲ. ಇನ್ನು ಒಂದ್ಸತಿ ಕೂಡ ನಾನು ಇದನ್ನು ಯೂಸ್ ಮಾಡಲಿಲ್ಲ. ಹಾಗೆ ಇದ್ರದ್ದು ಬಂದ್ಬಿಟ್ಟು ಮ್ಯಾಚಿಂಗ್ ಇಯರಿಂಗ್ಸು. ಈ ಒಂದು ಡಿಸೈನ್ ಸರಕ್ಕೆ ಇದು ಬಂದ್ಬಿಟ್ಟು ಮ್ಯಾಚಿಂಗ್. ಆ್ಯಂಡ್ ಬೀಳ್ತಾ ಇದೆ. ಆ್ಯಂಡ್ ಇಯರಿಂಗ್ಸು ಕೂಡ ಸಖತ್ತಾಗಿದೆ ನೋಡಿ. ಆ್ಯಂಡ್ ಇದು ಬಂದು ಪೆಂಡೆಂಟ್. ಇದಕ್ಕೆ ಯಾವಾಗಲಾದ್ರೂ ಚಿಕ್ಕಪೇಟೆಗೆ ತೊಗೊಂಡು ಹೋಗಿ ಇದನ್ನು ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಚಿಕ್ಕಪೇಟೆಗೆ ತೊಗೊಂಡೋಗಿ ಇದನ್ನು ರೆಡಿ ಮಾಡಿಸ್ಕೊಂಡು ಬರ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಆ್ಯಂಡ್ ನೋಡಿ, ನನಗೆ ತುಂಬ ಚೆನ್ನಾಗಿದೆ ಇಯರಿಂಗ್ಸು. ಪೆಂಡೆಂಟು ಸಖತ್ತಾಗಿದೆ. ಅದರದ್ದೇ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡಿಸೈನ್ ನೋಡಿ, ಸೂಪರ್ ಆಗಿದೆ ಡಿಸೈನು. ಆ್ಯಂಡ್ ಇಲ್ಲಿ ನೋಡಿ, ಆ್ಯಂಡ್ ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಆ್ಯಂಡ್ ಇನ್ನೂ ಒಂದ್ಸತಿ ಕೂಡ ಇನ್ನೂ ಇದನ್ನು ಯೂಸ್ ಮಾಡಲಿಲ್ಲ. ಯಾವತ್ತಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಹಾಕಲಿಲ್ಲ. ಆ್ಯಂಡ್ ಸುತ್ತು ಕೂಡ ಮುತ್ತಿದೆ, ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಸೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ನಾನು ಹಾಕಲಿಲ್ಲ. ಆ್ಯಂಡ್ ನೋಡಿ, ಇದು ಏನು ಸಖತ್ತಾಗಿದೆ ಡಿಸೈನು. ನಾನು ಈ ಥರ ಎಲ್ಲ ಕಲೆಕ್ಷನ್ಸು ಹಿಂಗೆ ಇದೆ, ಸೂಪರ್ ಆಗಿದೆ. ಆ್ಯಂಡ್ ಈ ಕಡೆ ನೋಡಿ, ಸುತ್ತು ರೌಂಡು ಮುತ್ತು ಇದೆ, ಮಧ್ಯದಲ್ಲಿ ಮಹಾಲಕ್ಷ್ಮಿ ಪುಟ್ಟದಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇನ್ನೂ ಹಾಕಲಿಲ್ಲ, ಹಾಕಬೇಕು. ಇದು ನೋಡಿ, ಚಿಕ್ಕದಾಗಿದೆ, ಪುಟ್ಟದಾಗಿದೆ. ಅದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆ್ಯಂಡ್ ನಮ್ಮನೆಗೆ ಒಬ್ಬರು ಬಳೆ ಹಾಕೋರು ಬರ್ತಿದ್ರು, ಅವ್ರ ಹತ್ರ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ನಿಜ ತುಂಬ ಚೆನ್ನಾಗಿದೆ. ಇದನ್ನು ಒಂದ್ಸತಿ ಕೂಡ ಹಾಕಲಿಲ್ಲ. ಸೂಪರ್ ಆಗಿದೆ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ನೋಡಿ, ಮನೆ ಹತ್ರ ಒಬ್ಬರು ಬಳೆ ಹಾಕೋದಿಗೆ ಮನೆಗೆ ಗೊತ್ತಿರೋರು ಬರೋರು, ಅವ್ರ ಹತ್ರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಸಖತ್ತಾಗಿದೆ. ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ರೆಗ್ಯುಲರ್ ವೇರ್ಗೂ ಚೆನ್ನಾಗಿದೆ, ಎಲ್ಲಾದರೂ ಹಾಕ್ಕೊಂಡು ಹೋಗೋದಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ. ಆ್ಯಂಡ್ ನನ್ನ ಹತ್ರ ಇರುವಂತಹ ಸರಗಳಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂತಹ ಸರ ಇದು. ಆ್ಯಂಡ್ ಇದಂತೂ ನನಗೆ ಫೇವ್ರೇಟು. ಫಸ್ಟ್ ಟೈಮ್ ನಾನು ಇದನ್ನು ಹಾಕಿದ್ದು ನಮ್ಮ ಬೆಳ್ಳಂಡೂರಿನ ಜಾತ್ರೆನಲ್ಲಿ ಹಾಕಿದ್ದೆ. ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿದೆ. ಹಾಕ್ಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ, ಆ್ಯಂಡ್ ಕತ್ತಿಗೆ ನೆಕ್ಗೆ ಫುಲ್ಲು ಅದು ಎಷ್ಟು ನೀಟಾಗಿ ಕವರ್ ಆಗಿ ಕುತ್ಕೊಳ್ಳುತ್ತೆ. ಬಟ್ ಎಲ್ಲಾದರೂ ಮದುವೆಗೆ ರಿಸೆಪ್ಷನ್ಸ್ಗೆ ಮಾತ್ರ ಸಖತ್ತಾಗಿ ಲುಕ್ಕನ್ನು ಕೊಡುತ್ತೆ. ಇದು ಒಂದೇ ಟೈಮ್ ಹಾಕಿರೋದು, ಬೆಳ್ಳಂಡೂರು ಜಾತ್ರೆಗೇನೋ ದೀಪಗಳ ಟೈಮಲ್ಲಿ ಹಾಕಿದೆ ಅಷ್ಟೇ. ಇದನ್ನು
ತೆಗೆದ್ಬಿಟ್ಟು ಅದನ್ನ ಹಾಕ್ತೀನಿ ನೋಡ್ಕೊಳ್ಳಿ. ಎಷ್ಟು ಗ್ರ್ಯಾಂಡ್ ಲುಕ್ ಇರುತ್ತೆ. ನೆಕ್ ನೋಡಿ, ಅಂಡ್ ಪೂರ್ತಿಯಾಗಿ ನೆಕ್ ಫುಲ್ಲು ಕವರ್ ಆಗೋಯ್ತು. ಅಂಡ್ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ರಿಸೆಪ್ಷನ್ಸ್ಗೆ ಅಂತೂ. ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ಇದು. ಅಂಡ್ ಅದರದ್ದೇ ಸೆಟ್ಟಿನ ಓಲೆಗಳಿವು. ಇದ್ರದ್ದೇನೆ ಸೇಮ್ ಸೆಟ್ಟಿನ ಓಲೆಗಳಿವು. ಆಗ್ಲೇ ನಾನು ನಿಮ್ಗೆ ತೋರಿಸಿದ್ದೆ ನನ್ನ ಫೇವ್ರೆಟ್ ಓಲೆ ಅಂತ ಹೇಳ್ಬಿಟ್ಟು, ಅದ್ರದ್ದೇ ಇದು. ಸೇಮ್ ಸೆಟ್ ಓಲೆಗಳಿದು. ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಲುಕ್ ನೋಡಿ, ಅದು ಎಷ್ಟು ಚೇಂಜ್ ಆಗೋಯ್ತು. ಆಗ್ಲೇ ಹಾಕಿದ ಸರಕು ಈಗ ಹಾಕಿರೋದಕ್ಕೆ ಇದು ಕರೆಕ್ಟಾಗಿ ಡ್ರೆಸ್ಸಸ್ ಅನ್ನ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಮತ್ತೆ ಗ್ರ್ಯಾಂಡ್ ಲುಕ್ ಇರುವಂತಹ ಸ್ಯಾರಿನ ಉಟ್ಕೊಂಡಾಗ ಈ ತರ ಸರನ ನಾವು ಹಾಕೊಂಡ್ರೆ ಅಂಡ್ ಫೇಸ್ ಮಾತ್ರ ಅಂಡ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಅದೇ ರೀತಿನಲ್ಲಿ ಇರುವಂತಹ ಜುಮ್ಕಾಗಳು ನೋಡಿ. ಅಂಡ್ ಇದು ಕೂಡ ನವಿಲು ಆ ರೀತಿನಲ್ಲೇ ಇದೆ. ಅಂಡ್ ನವಿಲು ಈ ಕಡೆ ಆ ಕಡೆ ಇರೋ ರೀತಿನಲ್ಲಿ. ಅಂಡ್ ಎಲ್ಲ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಜ್ಯುವೆಲರೀಸ್ ಎಲ್ಲ ಸೇಮ್ ಹೀಗೆ ಇದೆ. ಬಟ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲ ಗ್ರ್ಯಾಂಡ್ ನೋಡಿ. ಈಗ ನಾನು ಏನು ವೇರ್ ಮಾಡಿದ್ದೀನಿ ಅಲ್ವಾ, ಆ ನವಿಲಿನ ರೀತಿನಲ್ಲಿ ಇದು ಕೂಡ ಅದೇ ರೀತಿನಲ್ಲಿದೆ ನವಿಲು. ಬಟ್ ಲೈಟ್ ಇಷ್ಟು ಗ್ರ್ಯಾಂಡ್ ಆಗಿಲ್ಲ ನೋಡಿ. ಇದು ತುಂಬಾ ದೊಡ್ಡದಾಗಿದೆ ನವಿಲು, ಬಟ್ ಇದು ಚಿಕ್ಕದಾಗಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಜುಮ್ಕಾಸು. ಒಳಗಡೆ ಬಂದ್ಬಿಟ್ಟು ಪರ್ಲ್ ಕೊಟ್ಟಿದ್ದಾರೆ ನೋಡಿ. ತುಂಬಾನೇ ಚೆನ್ನಾಗಿದೆ. ಇದನ್ನು ಕೂಡ ಹಾಕಿದ್ದೀನಿ ಸುಮಾರು ಸತಿ. ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ, ನನ್ಗೆ ಈ ತರ ಗ್ರ್ಯಾಂಡ್ ಆಗಿರೋ ಒಡವೆಗಳು ಅಂತಂದ್ರೆ ನಿಜ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ತರದನ್ನೇ ಹೆಚ್ಚಾಗಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನನ್ನ ಹತ್ರ ಇರುವ ಕಲೆಕ್ಷನ್ಸ್ ಅಲ್ಲಿ ಈ ಓಲೆಗಳು ನೋಡಿ ಸಖತ್ತಾಗಿ ಕಾಣಿಸುತ್ತೆ. ಏನು ಈ ಓಲೆಗಳು ವಿಶೇಷ ಅಂತಂದ್ರೆ, ಫ್ರಂಟ್ ಬಂದು ಇದು ಬಂದು ಫ್ರಂಟ್ ಅಲ್ಲಿ ಬರುತ್ತೆ. ಇದು ಫ್ರಂಟ್ ಅಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಕಿವಿ ಹಿಂಭಾಗದಲ್ಲಿ ಬರುತ್ತೆ ಈ ರೀತಿನಲ್ಲಿ. ಕೆಳಗಡೆ ಇಲ್ಲಿ ಜುಮ್ಕಿ ಹಾಕಿದ್ದೀನಿ, ಕಾಣಿಸಲ್ಲ. ಸೊ ಇದು ಕಿವಿ ಹಿಂಭಾಗದಲ್ಲಿ ಕುತ್ಕೊಳ್ಳುತ್ತೆ. ಇದು ಈ ರೀತಿ ಕುತ್ಕೊಳ್ಳುತ್ತೆ. ಅಂಡ್ ಒಂದು ಕಿವಿಗೆ ಟ್ರೈ ಮಾಡಿ ತೋರಿಸ್ತೀನಿ. ಬಟ್ ಸಖತ್ತಾಗಿರುತ್ತೆ. ಕಿವಿ ಆಲ್ರೆಡಿ ಹಾಕಿ ತೆಗ್ದು ನೋವು ಬರ್ತಾ ಇದೆ. ಈ ರೀತಿನಲ್ಲಿ ಬರುತ್ತೆ ನೋಡಿ. ನೋಡಿ, ಇದು ಫಸ್ಟ್ ಬರುತ್ತೆ ಹಿಂಭಾಗದಲ್ಲಿ. ಈ ಡಿಸೈನ್ ಬಂದ್ಬಿಟ್ಟು ಹಿಂಭಾಗದಲ್ಲಿ ಕುತ್ಕೊಳ್ಳುತ್ತೆ. ಅಂಡ್ ಲುಕ್ ನೋಡಿ ಏನ್ ಸಖತ್ತಾಗಿ ಕಾಣಿಸುತ್ತೆ. ಅಂಡ್ ಇದು ಒಂಥರ ಫ್ಯಾಷನ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನನಗೆ ತುಂಬಾ ಇಷ್ಟ ಆಯ್ತು ಇದು ನೋಡಿ. ನನಗೆ ಈ ಓಲೆ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು. ಅಂಡ್ ಇದನ್ನು ಕೂಡ ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಈ ತರ ಬರೀ ಸ್ಟೋನ್ಸು ಈ ತರದ್ದೇ ಹೆಚ್ಚಾಗಿ ಯೂಸ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಅದೇ ತರ ಇಟ್ಕೊಂಡಿದ್ದೀನಿ. ನನ್ನ ಎಲ್ಲ ಕಲೆಕ್ಷನ್ಸು ಅದೇ ರೀತಿನಲ್ಲಿ ಇರುತ್ತೆ. ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೆಚ್ಚಾಗಿ ಹೋಗ್ತೀವಿ. ಸೊ ಹಾಗಾಗಿ ಅಂಡ್ ಗೋಲ್ಡ್ ಕಲೆಕ್ಷನ್ಸು ಇದೆ, ಯಾವತ್ತಾದ್ರೂ ತೋರಿಸ್ತೀನಿ. ಬಟ್ ನೀವು ಅನ್ಕೊಂಡಿರೋ ಮಟ್ಟಿಗೆ ಇಷ್ಟಲ್ಲ, ನಾನು ಗೋಲ್ಡ್ ಎಲ್ಲ ಇಟ್ಟಿಲ್ಲ. ಒಂದು 2-3 ಸೆಟ್ ಇದೆ ಅಷ್ಟೇ ನನ್ನ ಹತ್ರ ಗೋಲ್ಡು. ಅಂಡ್ ನೋಡಿ, ಅಂಡ್ ಇದು ಬಂದ್ಬಿಟ್ಟು ಇನ್ನೂ ಒಂದು ಓಲೆ. ತುಂಬಾ ಚೆನ್ನಾಗಿದೆ ಡಿಸೈನು. ಮಹಾಲಕ್ಷ್ಮಿ ಕೂತ್ಕೊಂಡಿರೋದು. ಅಂಡ್ ಹಿಂಭಾಗದಲ್ಲಿ ತೋರಿಸ್ತೀನಿ. ಅಂಡ್ ಈ ಓಲೆಗಳನ್ನ ನೋಡಿ ಏನ್ ಚೆನ್ನಾಗಿದೆ. ಇದು ಕೂಡ ಮೇಲೆ ನೋಡಿ ನವಿಲು ಕೆಂಪುದು, ಮುಖಕ್ಕೆ ಕೆಂಪು ಸ್ಟೋನ್ಸ್ ಇದೆ, ಹಾಗೆ ಗ್ರೀನ್ ಇದೆ. ಮಹಾಲಕ್ಷ್ಮಿ ಹಾಗೆ ಕುತ್ಕೊಂಡಿರೋದು. ಮತ್ತೆ ತಾವ್ರೆ ಹೂವು ಇದೆ ನೋಡಿ, ಈ ಕಡೆ ಕಾಣಿಸ್ತಿದ್ಯಾ ತಾವ್ರೆ ಹೂವು. ಕೆಳಗಡೆ ಬಂದ್ಬಿಟ್ಟು ಆ ಜುಮ್ಕಾಸ್ ನೋಡಿ, ಆ ಕೆಳಗಡೆ ಆ ಬೀಟ್ಸ್, ಗೋಲ್ಡನ್ ಬೀಟ್ಸ್ ಕೊಟ್ಟಿದ್ದಾರೆ. ಅಂಡ್ ಹೂವು ಫ್ಲವರ್ಸ್ ಇದೆ, ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಜ್ಯುವೆಲರಿ ಸೂಪರ್ ಆಗಿದೆ. ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಅಲ್ಲಿ ಇದು ಕೂಡ ನನಗೆ ತುಂಬಾ ಇಷ್ಟ. ಆಂಟಿಕ್ ಜ್ಯುವೆಲರೀಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಈ ಜುಮ್ಕನ ನೋಡಿ ಅಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಅಂಡ್ ನವಿಲು ಅಂಡ್ ಮೇಲೆ ಪಿಂಕ್ ಕಲರು ತಿಲಕ ರೀತಿನಲ್ಲಿದೆ. ಅಂಡ್ ಈ ಕಡೆ ನೋಡಿ ಫ್ಲವರ್ಸ್ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ. ಕೆಳಗಡೆ ನೋಡಿ ಪರ್ಲ್ಸ್ ಕೊಟ್ಟಿದ್ದಾರೆ ನೋಡಿ, ಒಳಭಾಗದಲ್ಲಿ ಪರ್ಲ್ಸ್ ಇದೆ. ಅಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಬರೀ ಸ್ಟೋನ್ಸ್, ಅಮೆರಿಕನ್ ಡೈಮಂಡ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಗ್ರೀನು ಪಿಂಕು ಇವ್ಯಾವುದು ಕೂಡ ನನ್ನ ಹತ್ರ ಇರೋ ಯಾವ ಜ್ಯುವೆಲರೀಸು ಕೂಡ
ಬ್ಲ್ಯಾಕ್ ಆಗಲಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಇದು ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಪುಟ್ಟ ಪುಟ್ಟ ಸ್ಟೋನ್ಸ್ ಇದೆ. ಇದೆಲ್ಲ ಅಮೆರಿಕನ್ ಡೈಮಂಡ್ಸ್ ಅಂತ ಕರೀತಾರೆ. ಅಮೆರಿಕನ್ ಸ್ಟೋನ್ಸು, ಡೈಮಂಡ್ಸ್ ಎಲ್ಲ ಅಮೆರಿಕನ್ ಸ್ಟೋನ್ಸ್ ಅಂತ ಕರೀತಾರೆ. ಸೊ ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಬಂದು ಈ ರೀತಿನಲ್ಲಿದೆ ನೋಡಿ. ಫುಲ್ಲು ಗೋಲ್ಡನ್ ಕಲರು. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ಸುಮ್ಮನೆ ಹಾಗೆ ಲೈಟಾಗಿ ವೇರ್ ಮಾಡಿಕೊಂಡು ಆರಾಮಾಗಿ ಇದು ಕರೆಕ್ಟಾಗಿ ಸೆಟ್ಟಲ್ಲಿರುವಂತಹ ಓಲೆಗಳನ್ನು ಕರೆಕ್ಟಾಗಿ ಸೆಟ್ ಮಾಡಿ. ಇದಕ್ಕೆ ಓಲೆಗಳು ಬಂದಿಲ್ಲ, ಇದು ಸಪ್ರೇಟಾಗಿ ಹಾಗೆ ಚೈನ್ ಬಂದಿದೆ, ಹಾಗೆ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ವೇರ್ ಮಾಡಿದ್ರೆ ಸಕ್ಕದಾಗಿರುತ್ತೆ ನೋಡಿ. ಆ್ಯಂಡ್ ಮಧ್ಯದಲ್ಲಿ ಫ್ಲವರ್ಸ್ ಇದೆ, ಈ ಕಡೆ ನವಿಲಿದೆ. ನನ್ನ ಹತ್ರ ಇರೋ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ, ಅದೇ ಥರ ಡಿಸೈನ್ಸ್ ಇದೆ. ಆ್ಯಂಡ್ ಇದೆ ಇನ್ನೂ ಒಂದು ಸತಿ ಕೂಡ ಎಲ್ಲೂ ಹಾಕ್ಕೊಂಡು ಹೋಗಲಿಲ್ಲ, ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಎಲ್ಲಾದರೂ ಸಿಂಪಲ್ಲಾಗಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಈ ಥರ ಜ್ಯುವೆಲರೀಸ್ನ ನೀವು ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಇದು ಇನ್ನೂ ಒಂದ್ಸತಿ ಕೂಡ ವೇರ್ ಮಾಡಲಿಲ್ಲ, ಹಾಕ್ಕೊಳ್ಬೇಕು. ನನ್ನ ಹತ್ರ ಇರುವ ಎಲ್ಲ ಕಲೆಕ್ಷನ್ಸ್ ಕೂಡ ಸ್ವಲ್ಪ ಚಿನ್ನಕ್ಕೆ ಹಾಗೆ ಸೆಡ್ ಹೊಡಿಯೋ ರೀತಿನಲ್ಲೇ ಇದೆ. ಆ್ಯಂಡ್ ಅದೇ ರೀತಿನಲ್ಲಿ ಇದು ಕೂಡ ಹೌದು. ಆ್ಯಂಡ್ ಸ್ಟೋನ್ಸ್ ನೋಡಿ. ಆ್ಯಂಡ್ ವೈಟು ಗ್ರೀನು ಪಿಂಕ್ ಎಲ್ಲ ಸ್ಟೋನ್ಸ್ ಇದೆ. ಆ್ಯಂಡ್ ಇದನ್ನೆಲ್ಲ ಹಳೆ ಕಾಲದಲ್ಲಿ ಗೋಲ್ಡಲ್ಲಿ ಈ ಥರ ಮಾಡಿಸ್ಕೊಳ್ತಾ ಇದ್ರು. ಆ್ಯಂಡ್ ಇದಂತೂ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಸ್ ಗೋಲ್ಡ್ ಥರನೇ ಇರುತ್ತೆ. ಇದನ್ನ ನಾನು ಎಲ್ಲೂ ಹಾಕ್ಕೊಂಡು ಹೋಗಲಿಲ್ಲ, ಎಲ್ಲಾದರೂ ಮದುವೆಗಳಿಗೆ ಹಾಕ್ಕೊಂಡು ಹೋದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಆ್ಯಂಡ್ ನೋಡಿ, ಇದು ಆ್ಯಸ್ ಇಟ್ ಇಸ್ ಗೋಲ್ಡ್ ಥರನೇ ಇದೆ. ಇದು 1 ಗ್ರಾಮ್ ಗೋಲ್ಡ್ ಇದೆ ಎಲ್ಲನೂ. ಸ್ಟೋನ್ಸ್ ನೋಡಿ. ಇಲ್ಲಿ ಕೆಲಸ ನಡೀತಾ ಇದೆ, ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ಇದು ನಿಮಗೆ ಚಿಕ್ಕಪೇಟೆನಲ್ಲಿ ಸಿಗುತ್ತೆ. ಈ ರೀತಿ ತೆಗೆದಿಟ್ಕೊಂಡ್ಬಿಟ್ರೆ ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಆ್ಯಂಡ್ ಈ ಜ್ಯುವೆಲರೀಸ್ ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ನೀವು ಕಲೆಕ್ಟ್ ಮಾಡಿದ್ರಿ ಅಂತಂದರೆ ಎಲ್ಲ ಚಿಕ್ಕಪೇಟೆನಲ್ಲಿ ನಿಮ್ಗೆ ಸಿಗುತ್ತೆ. ರಾಜ ಮಾರ್ಕೆಟ್ ಒಳಗಡೆ ಹೊರಟೋಗ್ಬಿಟ್ರೆ ನೀವು ನಿಮಗೆ ಯಾವ ಡಿಸೈನಲ್ಲಿ ಬೇಕು, ಯಾವ ರೀತಿನಲ್ಲಿ ಬೇಕು, 1 ಗ್ರಾಮ್ ಗೋಲ್ಡಲ್ಲಿ ಬೇಕಾ, ಮತ್ತು ಪರ್ಮನೆಂಟ್ ಆಗಿ ಆ್ಯಂಡ್ 5 ಇಯರ್ಸು ನಿಮಗೆ ಶೇಡ್ ಆಗದಿರೋ ಇರುವಂತಹ ಜ್ಯುವೆಲರೀಸ್ ಬೇಕಾ, ಯಾವ ಥರ ಬೇಕು, ಎಲ್ಲ ಪ್ರತಿಯೊಂದು ಕೂಡ ಅಂಗಡಿನ ಮೆನ್ಷನ್ ಮಾಡಿ ಅಂದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸುಮಾರು ಅಂಗಡಿಗಳಲ್ಲಿ ತೊಗೊಂಡಿರ್ತೀನಿ, ಬಟ್ ಅಂಗಡಿಯ ಅಡ್ರೆಸ್ಸು ಗೊತ್ತಿಲ್ಲ ನನಗೆ, ಅಂಗಡಿ ಹೆಸರು ಕೂಡ ಗೊತ್ತಿಲ್ಲ. ಮತ್ತು ಕೆಲವೊಂದು ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದು ಅನಿಸುತ್ತೆ. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದು. ನನಗೆ ಪೇಜ್ ಮತ್ತೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಸಾಯಿ ಕನ್ನಿ ಅಂದ್ಬಿಟ್ಟು ಸುಮಾರು ಜನ ತೊಗೊಂಡಿರ್ತೀರ. ಅವ್ರ ಹತ್ರ ಫೇಮಸ್ಸು ಜ್ಯುವೆಲರಿ ಆನ್ಲೈನ್ ಸೆಲ್ ಮಾಡ್ತಾರೆ. ನಾನು ಅವ್ರ ಹತ್ರ ಸುಮಾರು ತೊಗೊಂಡಿದ್ದೀನಿ. ಇದು ಅವ್ರ ಹತ್ರನೇ ತೊಗೊಂಡಿರೋದು. ಆ್ಯಂಡ್ ನೋಡಿ, ಆ್ಯಸ್ ಇಟ್ ಇಸ್ ಗೋಲ್ಡ್ ಥರನೇ ಇರುತ್ತೆ. ಸುಮ್ಮನೆ ನಾವು ಚಿನ್ನ ಹಾಕ್ಕೊಂಡು ಭಯ ಪಡ್ಕೊಂಡು ಅಲ್ಲಿ ಬಿದ್ದೋಗುತ್ತೆ, ಇಲ್ಲಿ ಬಿದ್ದೋಗುತ್ತೆ, ಅವ್ರು ಎತ್ಕೊಂಡು ಹೋಗ್ತಾರೆ, ಇವ್ರು ಎತ್ಕೊಂಡು ಹೋಗ್ತಾರೆ. ಆ್ಯಂಡ್ ಈಗ ಚಿನ್ನದ ರೇಟು ಗ್ರಾಮ್ಗೆ 10,000 ಇದೆ. ಸೊ ಹಾಗಾಗಿ ಚಿನ್ನದ ಕಡೆ ತಲೆ ಹಾಕೋದೇ ಬೇಡ. ಸೊ ಈ ಥರ ಜ್ಯುವೆಲರೀಸ್ನ ನಾವು ತೊಗೊಂಡಿಟ್ಕೊಂಡ್ಬಿಟ್ರೆ ನಮಗೆ ಯಾವ ಚಿನ್ನನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆರಾಮಾಗಿ ಎಲ್ಲ ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು ಅಂದ್ಕೊಳ್ಳಿ ಬಿಡಿ. ಇದು ಡೂಪ್ಲಿಕೇಟ್ ಅಂತಲೇ ಅಂದ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತಾ, ನಮ್ಗೆ ಅಷ್ಟೇ ಸಾಕು. ನಾವು ವೇರ್ ಮಾಡಿದಾಗ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವ, ನಮ್ಗೆ ಅಷ್ಟೇ ಸಾಕು. ಯಾರು ಏನು ಅಂದ್ಕೊಂಡ್ರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ್ಯಂಡ್ ನೋಡಿ ಹೆಂಗಿದೆ ಕಲೆಕ್ಷನ್ಸು. ಇವೆಲ್ಲ ಗೋಲ್ಡ್ಗೆ ಸೆಡ್ಡು ಹೊಡೆಯೋ ರೀತಿನಲ್ಲಿದೆ. ಗೋಲ್ಡಾ ಅನ್ನೋ ಥರನೇ ನಾನು ಎಲ್ಲಾದರೂ ಹಾಕ್ಕೊಂಡು ಹೋದರೆ ಆಲ್ಮೋಸ್ಟ್ ಜನ ಕೆಲವರೆಲ್ಲ ಅನ್ಕೊಂಡ್ಬಿಡ್ತಾರೆ ಗೋಲ್ಡೇ ಇರ್ಬೋದು ಅಂತ ಅಂದ್ಬಿಟ್ಟು. ಬಟ್ ಇದೆ ಗೋಲ್ಡ್ ಜ್ಯುವೆಲರೀಸು ಇದೆ. ಬಟ್ ನಾನು ಸುಮಾರು ಸತಿ ಯೂಸ್ ಮಾಡೋದು ಇದೇ ಥರ ಜ್ಯುವೆಲರೀಸ್. ನನಗೆ ಇದೇ ಇಷ್ಟ ಆಗುತ್ತೆ. ಯಾಕೆಂದರೆ ಕಲರ್ಸಲ್ಲೂ ಡಿಸೈನ್ಸಲ್ಲೂ ಡಿಫ್ರೆಂಟ್ ಆಗಿರೋ ಡಿಸೈನ್ಸಲ್ಲೂ ನಮಗೆ ಬೇಕಾಗಿರೋ ರೀತಿಯಲ್ಲಿ ನಮಗೆ ಈ ಥರ ಜ್ಯುವೆಲರೀಸು ನಮಗೆ ಸಿಗುತ್ತೆ. ಆ್ಯಂಡ್ ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ಏನು ಗೊತ್ತಾ, ಗೋಲ್ಡಲ್ಲಿ ಸುಮಾರು ಜನ ಈ ರೀತಿ ಮಾಡಿಸ್ಕೊಂಡಿದ್ದಾರೆ. ಗೋಲ್ಡಲ್ಲಿ ಸುಮಾರು ಜನ ಈ ಥರ ಮಾಡಿಸ್ಕೊಂಡಿದ್ದಾರೆ. ನಾನು ಸುಮಾರು ಸತಿ ನೋಡಿದೆ, ಗೋಲ್ಡಲ್ಲಿ ಮಾಡಿಸ್ಕೊಳಕ್ಕಾಗಲಿಲ್ಲ. ಬಟ್ ಈಗಂತೂ ಗೋಲ್ಡ್ನ ಟಚ್ ಮಾಡೋಕ್ಕಾಗೋದು ಇಲ್ಲ. ಸೊ ಇದನ್ನು ಈ ರೀತಿ ಪೂರ್ತಿಯಾಗಿ ಸರಾನ ಈ ರೀತಿ ಮಡಚ್ಬಿಡ್ಬೋದು ನೋಡಿ, ಈ ಥರ ಮಡಚ್ಬೋದು. ಇದನ್ನು ಏನೋ ಹೆಸರಲ್ಲಿ ಕರೀತಾರೆ, ಬಟ್ ನನಗೆ ಪ್ರಾಪರಾಗಿ ಆ ಹೆಸರು ಗೊತ್ತಿಲ್ಲ ನೋಡಿ. ಆ್ಯಂಡ್ ಫುಲ್ ಸೆಟ್ನ ಈ ರೀತಿ ಪೂರ್ತಿ ಈ ರೀತಿ ಮಡಚ್ಬೋದು ಇದನ್ನು ನೋಡಿ. ಇದನ್ನು ಒಂದ್ಸತಿ ಕೂಡ ನಾನು ವೇರ್ ಮಾಡಿಲ್ಲ. ಏನೋ ಹೇಳ್ತಾರೆ, ನನಗೆ ಇದು ಕರೆಕ್ಟಾಗಿ ಗೊತ್ತಿಲ್ಲ. ಸಕ್ಕದಾಗಿದೆ ಹಾಕ್ಕೊಂಡ್ರೆ ಮಾತ್ರ. ಫುಲ್ಲು ವೈಟ್ ಸ್ಟೋನ್ಸು ಆ್ಯಂಡ್ ಕೆಂಪು ಇದರಲ್ಲಿದೆ. ಆ್ಯಸ್ ಇಟ್ ಇಸ್ ಗೋಲ್ಡ್. ಇವೆಲ್ಲನೂ ಗೋಲ್ಡ್ಗೆ ಸೆಡ್ ಹೊಡೆಯುವಂತಹ
ಆಭರಣಗಳು. ಆ್ಯಂಡ್ ಇದನ್ನ ಹಾಕ್ಕೊಂಡ್ರೆ ನಿಜ ಗೋಲ್ಡ್ ಅನ್ನೋ ಥರನೇ ಇದೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ತೋರಿಸುವ ಕೆಲವೊಂದು ಜ್ಯುವೆಲರೀಸ್ ಎಲ್ಲ ಚಿನ್ನಕ್ಕೆ ಸೆಡ್ಡು ಹೊಡೆಯೋ ರೀತಿನಲ್ಲೇ ಇದೆ. ಆ್ಯಂಡ್ ಇದ್ರ ಮುಂದೆ ಯಾವ ಗೋಲ್ಡು ಕೂಡ ಇಲ್ಲ. ಆ್ಯಂಡ್ ಇದರಲ್ಲೇ ಗೋಲ್ಡಲ್ಲಿ ಸುಮಾರು ಜನ ಹತ್ರ ಇದೇ ಥರ ಸೇಮ್ ಡಿಸೈನಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಚಿಕ್ಕಪ್ಪನ ಮಕ್ಕಳ ಹತ್ರ ಎಲ್ಲನೂ ಇದು ಸೇಮ್ ಗೋಲ್ಡಲ್ಲಿದೆ. ಸೊ ನಾನು ಈ ಥರ ತೊಗೊಂಡೆ, ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಆ ಸ್ಟೋನ್ಸ್ ಶೈನಿಂಗ್ ನೋಡಿ. ಆ್ಯಂಡ್ ಏನೂ ಆಗಲಿಲ್ಲ. ಇನ್ನು ಒಂದ್ಸತಿ ಕೂಡ ನಾನು ಇದನ್ನು ವೇರ್ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಬೆಳಕಿಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ, ತುಂಬ ಶೈನಿಂಗ್ ಹೊಡಿಯುತ್ತೆ ಸ್ಟೋನ್ಸು. ಎಲ್ಲರೂ ಸಿಂಪಲ್ ಆಗಿ ಜ್ಯುವೆಲರೀಸ್ನ ಪರ್ಚೇಸ್ ಮಾಡ್ತಾರೆ. ನಾನಂತೂ ನನಗೆ ಯಾವಾಗಲೂ ಇದೇ ರೀತಿ ಇಷ್ಟ ಆಗುತ್ತೆ. ಯಾವಾಗಲೂ ರಿಚ್ ಆಗಿ ಕಾಣಿಸೋಂಥ ಜ್ಯುವೆಲರೀಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ಇದೇ ರೀತಿಯಲ್ಲಿ ಇರೋದು ನೋಡಿ. ಆ್ಯಂಡ್ ಅದು ಹಾಕ್ಕೊಂಡಿದ್ದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತು. ಅದೆಲ್ಲ ಏನೇ ಇದ್ರು ಈ ಥರ ಜ್ಯುವೆಲರೀಸ್ ಎಲ್ಲ ಏನಿದ್ರು ಯಾವುದಾದ್ರೂ ಗ್ರ್ಯಾಂಡ್ ಮದುವೆ, ಗ್ರ್ಯಾಂಡ್ ರಿಸೆಪ್ಷನ್ಸ್ಗೆ ಏನಾದರೂ ಗ್ರ್ಯಾಂಡಾಗಿ ಇದ್ದರೆ ಈ ಥರ ನಾವು ಎಲ್ಲ ನನ್ನ ಹತ್ರ ಇರೋ ಎಲ್ಲ ಜ್ಯುವೆಲರೀಸ್ ಅಲ್ಲೂ ಟ್ರೆಡಿಷ್ನಲ್ ವೇರ್ಗೆ ಮಾತ್ರ ಸೂಟ್ ಆಗುತ್ತೆ. ನೀವು ಫ್ಯಾಷನ್ ಗೀಷನ್ಗೆಲ್ಲ ಯಾವುದು ಸೂಟ್ ಆಗಲ್ಲ. ಟ್ರೆಡಿಷ್ನಲ್ ಆಗಿ ಗ್ರ್ಯಾಂಡಾಗಿ ಎಲ್ಲಾದರೂ ಹೋಗೋ ಹಾಕಿದರೆ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ. ಆ್ಯಂಡ್ ಇದು ಕೂಡ ಹಾಗೇ ಮದುವೆಗಳಿಗೆ ಚೆನ್ನಾಗಿರುತ್ತೆ. ಇದು ಎಲ್ಲಾದರೂ ಮದುವೆಗಳಿಗೆ ಹಾಕ್ಕೊಂಡು ಹೋಗುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೆಕ್ಕು ನೋಡಿ, ಈಗ ಲುಕ್ಕು ಚೇಂಜ್ ಆಯಿತು ನೋಡಿ. ಆ ಒಂದು ಒಡವೆಯಿಂದ ಫೇಸ್ ಲುಕ್ಕು ಹೇಗೆ ಚೇಂಜ್ ಆಗುತ್ತೆ. ನೆಕ್ಸ್ಟು ಬಂದು ಇಲ್ಲಿ ತಾವರೆ ಹೂವಿನ ರೀತಿನಲ್ಲಿದೆ. ಆ್ಯಂಡ್ ಇದು ಸರ, ಇದನ್ನ ಏನೋ ರುದ್ರಾಕ್ಷಿ ಸರನೋ ಏನೋ ಹೇಳ್ತಾರೆ ಇದಕ್ಕೆ. ಆ್ಯಂಡ್ ಆ ಟೈಪಲ್ಲಿದೆ. ಇದು ನೆಕ್ಕು ಇಲ್ಲಿವರೆಗೂ ಬರುತ್ತೆ ಹಾಕ್ಕೊಂಡ್ರೆ. ಆ್ಯಂಡ್ ಇದು ಕೂಡ ಏನಾದರೂ ವಿಶೇಷವಾಗಿ ಫಂಕ್ಷನ್ಸು ಇದೆಲ್ಲ ಮದುವೆಗಳಿಗೆ ಆದರೆ ಚೆನ್ನಾಗಿರುತ್ತೆ. ಗ್ರ್ಯಾಂಡಾಗಿ ಹಾಕ್ಕೊಂಡು ಟ್ರೆಡಿಷ್ನಲ್ ವೇರ್ಗೆ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಆ್ಯಂಡ್ ಸ್ಯಾರಿ ಹಾಕ್ಕೊಂಡ್ರೆ ಮಾತ್ರ ಇದು ಸೂಟ್ ಆಗುತ್ತೆ. ಬೇರೆ ಯಾವ ಬಟ್ಟೆಗೂ ಇದು ಸೂಟ್ ಆಗಲ್ಲ. ನೀಟಾಗಿ ಟ್ರೆಡಿಷ್ನಲ್ ಆಗಿ ನೀವು ರೆಡಿ ಆದರೆ ಸ್ಯಾರಿಗೆ ಮಾತ್ರ, ಸ್ಯಾರಿ ಲುಕ್ಗೆ ಈ ಒಂದು ಜ್ಯುವೆಲರಿ ಸಖತ್ತಾಗಿ ಸೂಟ್ ಆಗುತ್ತೆ. ಇವೆಲ್ಲ 1 ಗ್ರಾಮ್ ಗೋಲ್ಡು, ತಾವರೆ ಹೂವು, ಫುಲ್ಲು ಸ್ಟೋನ್ಸ್ ನಿಮಗೆ ವೈಟ್ ಕಲರಲ್ಲಿ ಬರುತ್ತೆ. ಇದನ್ನು ಏನೋ ಸರ ಅಂತ ಕರೀತಾರೆ, ನನಗಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇದನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ಇದನ್ನು ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡ್ರೆ ನನಗೆ ಸಾಕು ನೋಡಿ. ಎಲ್ಲಾದರೂ ಮದುವೆಗೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಇಷ್ಟು ಹಾಕ್ಕೊಂಡ್ರೆ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ತಾವರೆ ಹೂವು ತುಂಬಾ ಚೆನ್ನಾಗಿದೆ. ನನಗೆ ಈ ಸರ ತುಂಬಾ ಇಷ್ಟ ಆಯಿತು ನೋಡಿ. ಈ ಸರ ನೋಡಿ ಎಷ್ಟು ಮಂದಕ್ಕಿದೆ. ಆ್ಯಂಡ್ ಸರ ನೋಡಿ ಆ್ಯಸ್ ಇಟ್ ಇಸ್ ಗೋಲ್ಡ್ ಥರ ಇದೆ. ತುಂಬ ಚೆನ್ನಾಗಿದೆ ಸರ. ಇಲ್ಲಿವರೆಗೂ ಕೂಡ ನಾನು ವೇರ್ ಒಂದ್ಸತಿ ನಾನು ವೇರ್ ಮಾಡಿದ್ದೀನಿ ಅನ್ಸುತ್ತೆ. ಇದನ್ನೆಲ್ಲ ಹಾಗೆ ಹುಷಾರಾಗಿ ಕಾಪಾಡ್ಕೊಳ್ತೀನಿ ನಾನು. ಹತ್ರ ಇರುವಂತಹ ಈ ತರ ಜ್ಯುವೆಲರೀಸು ಬೇಗ ಬ್ಲ್ಯಾಕ್ ಆಗೋದಿಲ್ಲ. ಯಾಕೆಂದ್ರೆ ನಾನು ಈ ರೀತಿ ಬಾಕ್ಸಸ್ ಅಲ್ಲಿ ಹಾಕಿಟ್ಕೊಡ್ತೀನಿ. ಬಟ್ ಸೇಫ್ ಆಗಿರ್ತೀನಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬ್ಲ್ಯಾಕ್ ಆಗಲ್ಲ. ಸುಮಾರು ವರ್ಷಗಳು ನನಗೆ ಬಾಳ್ಕೆಗೆ ಬರುತ್ತೆ. ಆಗ್ಲೇ ನೋಡಿದ್ರಲ್ವಾ ಆ ತಾವರೆ ಹೂವು ಡಿಸೈನು ಅದೇ ಟೈಪಲ್ಲಿ ಫುಲ್ಲು ಸ್ಟೋನ್ಸ್ ಇದೆ ನೋಡಿ. ಪಿಂಕು ಹಾಗೆ ಗ್ರೀನ್ ಸ್ಟೋನ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಇದನ್ನು ಹಾಕೊಂಡಿದ್ದೀನಿ ಒಂದ್ಸತಿ ನೋಡಿ. ಇದು ನಾನೀಗ ಮೇಲೆ ಹಾಕಿರುವಂತ ಈ ಸರಗಳಿಗೆ ವೈಟ್ ಸ್ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದೆಲ್ಲ ಸ್ಯಾರಿ ಹಾಕ್ಕೊಂಡು ಯಾವುದಾದ್ರೂ ಪಾರ್ಟಿ ವೇರ್ಗೆ, ಮದುವೆಗಳಿಗೆ, ಬೇರೆ ಏನಾದರೂ ಫಂಕ್ಷನ್ಸ್ಗೆ ಹೋದವಾಗ, ಮನೆ ಗೃಹ ಪ್ರವೇಶ ಆ ಥರ ಎಲ್ಲ ಹೋದವಾಗ ಸಖತ್ತಾಗಿ ಸೂಟ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಲುಕ್ಕು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಸರ ಕೂಡ ತುಂಬಾ ಮಂದಕ್ಕಿದೆ, ಚೆನ್ನಾಗಿದೆ ಸರ. ಇವೆಲ್ಲನೂ ಕೂಡ ಇದು ಅನ್ಸುತ್ತೆ ಚಿಕ್ಕಪೇಟೆನಲ್ಲಿ ತಗೊಂಡಿರೋದು ಅನ್ಸುತ್ತೆ. ಇದು ಚಿಕ್ಕಪೇಟೆನಲ್ಲಿ ತಗೊಂಡಿರೋದು. ಯಾವತ್ತಾದ್ರೂ ಚಿಕ್ಕಪೇಟೆಗೆ ಹೋದಾಗ ನಿಮಗೆ ಯಾವ ಅಂಗಡಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಯಾವ ಅಂಗಡಿನಲ್ಲಿ ಇದನ್ನೆಲ್ಲ ನಾನು ತಗೊಂಡೆ. ಬಟ್ ಗ್ಯಾರಂಟಿ ಮಾತ್ರ 100% ಗ್ಯಾರಂಟಿ. ಆ್ಯಂಡ್ ನಿಮಗೆ ಕರೆಕ್ಟಾಗಿ ಇಟ್ಕೊಂಡ್ರೆ 10 ಇಯರ್ಸ್ವರೆಗೂ ಕೂಡ ಗ್ಯಾರಂಟಿ ಕೊಡ್ಬೋದು ಈ ಥರ ಒಡವೆಗಳಿಗೆ. 10 ಇಯರ್ಸು. ಮತ್ತು ನೀವು ಬಿಸಿ ನೀರು ತಗಲ್ಬಾರ್ದು. ಮತ್ತು ನೀವು ವೇರ್ ಮಾಡ್ಬಿಟ್ಟು ಬಂದಿದ ತಕ್ಷಣ ನೀವು ಈ ಥರ ಬಾಕ್ಸಸ್ಸಲ್ಲಿ ನೀಟಾಗಿ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಹಿಡ್ದಿರೋ ಬಾಕ್ಸಸ್ಸಲ್ಲಿ ಇಟ್ಬಿಟ್ರೆ 10 ಇಯರ್ಸ್ವರೆಗೂ ಈ ಥರ ಒಡವೆಗಳು ನಿಮಗೆ ಗ್ಯಾರಂಟಿಯಾಗಿ ಬರುತ್ತೆ.
ಇದು ಬಂದು ಆನ್ಲೈನಲ್ಲಿ ತಗೊಂಡೆ. ನನಗೆ ಈ ತರ ವೈಟ್ ಸ್ಟೋನ್ ಜುವೆಲ್ಲರೀಸ್ ಅಂದ್ರೆ ತುಂಬಾನೇ ಇಷ್ಟ. ತುಂಬಾ ನೀವು ಇಷ್ಟೊತ್ತು ನೋಡಿರೋ ಎಲ್ಲಾ ಜುವೆಲ್ಲರೀಸ್ ವೈಟು ಪಿಂಕು ಸ್ಟೋನ್ಸ್ ಮಧ್ಯದಲ್ಲಿ ಪಿಂಕು ಗ್ರೀನು ಇದೇ ರೀತಿ ನನ್ನ ಹತ್ರ ನೋಡಿರ್ತೀರ. ನನಗೆ ಈ ತರ ಅಂದ್ರೆ ಬಹಳಾನೇ ಇಷ್ಟ ಕಲೆಕ್ಷನ್ಸ್. ಒಬ್ಬೊಬ್ರು ಡಿಫ್ರೆಂಟ್ ಕಲೆಕ್ಷನ್ಸ್ ಮಾಡ್ತಾರೆ, ಬಟ್ ನಾನ್ ಮಾತ್ರ ಇದೇ ರೀತಿನಲ್ಲಿ ನನಗೆ ಈ ತರ ಜುವೆಲ್ಲರೀಸ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಗ್ರ್ಯಾಂಡ್ ಆಗಿರ್ಬೇಕು ನೋಡಿ. ಆ್ಯಂಡ್ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಫುಲ್ಲು ಮ್ಯಾಂಗೋಸ್ ಇದೆ. ಮ್ಯಾಂಗೋ ಅದೇ ಅವರು ಸಾಯಿ ಕನ್ಯೆಯವ್ರ ಹತ್ರನೇ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಸಾಯಿ ಕನ್ಯೆ ಜುವೆಲ್ಲರೀಸ್ ಅಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಬೇಕಿದ್ರೆ ಅವರ ಇದು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಕಲರು ಹೋಗಲಿಲ್ಲ. ಒಂದ್ಸತಿ ಕೂಡ ಇದನ್ನು ನಾನು ವೇರ್ ಮಾಡಲಿಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ನೋಡಿ ಹೀಗಿದೆ ನೋಡಿ. ಇದು ಫುಲ್ಲು ಕವರ್ ಆಗಿದೆ, ಎಲ್ಲೂ ಓಪನ್ ಇಲ್ಲ, ಫುಲ್ಲು ಕವರ್ ಆಗಿದೆ. ಸ್ಟೋನ್ಸ್ ಬೀಳಲ್ಲ ನಿಮಗೆ. ಆ ಸ್ಟೋನ್ಸ್ ಕೂಡ ಗ್ಯಾರಂಟಿ ನಮಗೆ ಬೀಳಲ್ಲ, ಏನೂ ಆಗಲ್ಲ. ನೀವು ಎಷ್ಟು ವರ್ಷ ಯೂಸ್ ಮಾಡ್ಕೊಳ್ತೀರಾ ಕರೆಕ್ಟಾಗಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ಲು ಮ್ಯಾಂಗೋ ಎಲ್ಲ ಕಡೆ ಬರೀ ಮ್ಯಾಂಗೋಸ್ ಡಿಸೈನ್ಸ್ ಇದೆ. ಆ್ಯಂಡ್ ಈ ಕಡೆ ಪದಕ ಇದೆ. ಪದಕದಲ್ಲಿ ವೈಟ್ ಸ್ಟೋನ್ಸ್, ಅಲ್ಲಲ್ಲೇ ಪಿಂಕ್ ಕಲರ್ ಸ್ಟೋನ್ಸ್ ಇದೆ ನಿಮಗೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟ್ ಬಂದು ನೋಡಿ ಕಾಸಿನ ಸರ ಇದೆ. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ಒತ್ತು ಕಾಸಿನ ಸರ ಡಿಸೈನು. ಇದಂತೂ ತುಂಬಾ ಜನ ಹಾಕೊಳ್ತಾರೆ ಮದುವೆಗಳಲ್ಲಿ. ಆ್ಯಂಡ್ ಪಿಂಕು ಹಾಗೆ ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಿ, ಒತ್ತು ಕಾಸಿನ ಸರ. ಇದೆಲ್ಲ ನಾನು ಇನ್ನೂ ಒಂದ್ಸತಿ ಕೂಡ ಹಾಕಲಿಲ್ಲ, ಹಾಕಬೇಕು ಅನ್ಕೊಳ್ತೀನಿ. ಆದರೆ ಆ ಥರ ಫಂಕ್ಷನ್ಸ್, ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಹೋದಾಗ ಮಾತ್ರ ಇದೆಲ್ಲ ಸೂಟ್ ಆಗುತ್ತೆ. ಬಟ್ ಯಾವಾಗಂದ್ರೆ ಅವಾಗ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಏನಿದ್ರು ಗ್ರ್ಯಾಂಡ್ ರಿಸೆಪ್ಷನ್, ಗ್ರ್ಯಾಂಡ್ ಮದುವೆಗಳಿಗೆ ಈ ಥರ ಜ್ಯುವೆಲರೀಸ್ನ ಹಾಕ್ಕೊಳ್ತಾರೆ. ಬಡ್ಡಿ ಬಂಗಾರಮ್ಮ ಥರ ಇದೆ ನೋಡಿ. ಆ್ಯಂಡ್ ಚಿನ್ನದಲ್ಲೂ ಸುಮಾರು ಜನ ಈ ರೀತಿ ಮಾಡಿಸ್ಕೊಂಡಿದ್ದಾರೆ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಹಾಕ್ಕೊಂಡ್ರೆ ಸ್ಯಾರಿ ಮೇಲೆ ಲುಕ್ಕು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮ್ಯಾಚಿಂಗ್ ಕರೆಕ್ಟಾಗಿ ನೆಕ್ಕೋಗೆ ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ ಆ್ಯಂಡ್ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಇದು ಚಿನ್ನದಲ್ಲಿ ಇದ್ದಿದ್ರೆ ಎಷ್ಟು ಗ್ರಾಮ್ ಆಗ್ಬೋದು ಲೆಕ್ಕ ಕಮೆಂಟ್ ಮಾಡಿ ನೋಡಿ. ಅದು ಎಷ್ಟು ಮಂದ ಇದೆ ಗೊತ್ತಾ, ತುಂಬಾ ವೆಯ್ಟ್ ಇದೆ. ಇದಂತೂ ಸಖತ್ ವೆಯ್ಟ್ ಇದೆ. ಆ್ಯಂಡ್ ಹಾಕೊಂಡ್ಬಿಟ್ರೆ ಸುಸ್ತಾಗ್ಬಿಡ್ಬೇಕು ಆ ಥರ ಇದೆ ನೋಡಿ. ಈ ಬಡ್ಡಿ ಬಂಗಾರಮ್ಮ ಫಿಲಮ್ಗಳಲ್ಲೆಲ್ಲ ತೋರಿಸಲ್ವಾ, ಆ ಥರ ಇದೆ. ಗ್ರ್ಯಾಂಡ್ ಪ್ಲಸ್ಸು ಸೂಪರ್ ಆಗಿದೆ, ಟ್ರೆಡಿಷ್ನಲ್ ಆಗಿದೆ ನೋಡಿ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಲ್ಲಿ ಇದೆ. ಆ್ಯಂಡ್ ಲಕ್ಷ್ಮಿ ಕಾಯಿನ್ಸ್ ನೋಡಿ, ಅದು ಎಷ್ಟು ಹೇಗೆ ಕೊಟ್ಟಿದ್ದಾರೆ, ಒಂದ್ರ ಪಕ್ಕದಲ್ಲಿ ಒಂದು ಚೂರು ಕೂಡ ಗ್ಯಾಪ್ ಇಲ್ದಿರ ಇದನ್ನ ಒತ್ತು ಕಾಸಿನ ಸರ ಅಂತ ಕರೀತಾರೆ. ಡಿಸೈನ್ ನೋಡಿ. ನಮ್ಮ ಹೆಣ್ಮಕ್ಳಿಗೆ ಈ ತರ ಜ್ಯುವೆಲರೀಸ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ, ನನಗೂ ಕೂಡ. ಆ್ಯಂಡ್ ಎಲ್ಲಾದ್ರೂ ಹೋದವಾಗ ನೋಡಿ, ಹಿಂದೆ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಿಂಭಾಗದಲ್ಲೂ ಕೂಡ ಡಿಸೈನು ನೋಡಿ ಹಿಂಭಾಗದಲ್ಲೂ ಸೇಮ್ ಇದೆ. ಈಗಿನ ಫ್ರಂಟ್ ಆದ್ರೂ ಹಾಕ್ಕೊಳ್ಬೋದು. ಸೊ ನಾನು ಮೋಸ್ಟ್ಲಿ ಉಲ್ಟಾ ಇಟ್ಕೊಂಡಿದ್ದೀನಿ ಅನ್ಸುತ್ತೆ. ಈಗ ನೋಡಿ, ಆಗ್ಲೇ ಉಲ್ಟಾ ಹಾಕಿದೆ, ಈಗ ನೋಡಿ ಈಗ ಕರೆಕ್ಟ್ ಆಗಿದೆ. ನೋಡಿ ಒತ್ತು ಕಾಸಿನ ಸರ ಡಿಸೈನ್ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರಿಗಾದ್ರೂ ಚಿಕ್ಕಪೇಟೆನಲ್ಲಿ ಇದೇ ರೀತಿ ಬೇಕು ಅಂತಂದ್ರೆ ನೀವು ರಾಜ ಮಾರ್ಕೆಟ್ ಒಳಗಡೆ ಹೋದ್ರೆ ಇದೇ ತರ ಅಂಗಡಿಗಳು, ಸುಮಾರು ಅಂಗಡಿಗಳು ನಿಮ್ಗೆ ಸಿಗುತ್ತೆ, ಆರಾಮಾಗಿ ತಗೊಳ್ಬೋದು. ಚಿಕ್ಕಪೇಟೆ ರಾಜ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಇದೇ ತರ ಜ್ಯುವೆಲರೀಸ್ ಸುಮಾರು ಸಿಗುತ್ತೆ. ಇದು ಚಿಕ್ಕಪೇಟೆನಲ್ಲೇ ತಗೊಂಡಿರೋದು. ಎಲ್ಲ ಹಾಕ್ಕೊಳ್ಬೇಕು ಅಂತ ತಗೊಂಡಿದ್ದೀನಿ, ಬಟ್ ಇನ್ನೂ ಹಾಕ್ಲಿಲ್ಲ ನೋಡಿ ಹೇಗೆ ಕಾಣಿಸ್ತಾ ಇದೆ ಲುಕ್ಕು. ಇಷ್ಟೊತ್ತು ಗ್ರ್ಯಾಂಡ್ ಲುಕ್ಕಲ್ಲಿ ಜ್ಯುವೆಲರೀಸ್ನ ನೋಡ್ತಾ ಇದ್ರಿ. ಆ್ಯಂಡ್ ಫ್ಯಾಷನ್ ಆಗಿ ನೋಡಿ ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಸ್ಮಾಲ್ ಸ್ಟೋನ್ಸು, ಅಮೆರಿಕನ್ ಸ್ಟೋನ್ಸ್, ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಇದನ್ನ. ಆ್ಯಂಡ್ ಪಿಂಕ್ ಕಲರ್ ಇದೆ ಮಧ್ಯದಲ್ಲಿ, ತುಂಬಾನೇ ಚೆನ್ನಾಗಿದೆ. ಸಿಂಪಲ್ ಲುಕ್ ಬೇಕು ನಿಮಗೆ, ಈ ಥರ ಎಲ್ಲ ಗ್ರ್ಯಾಂಡ್ ಜ್ಯುವೆಲರೀಸ್ ನಮಗೆ ಇಷ್ಟ ಆಗೋದಿಲ್ಲ ಅಂತಂದರೆ ಈ ಥರ ನೀವು ವೇರ್ ಮಾಡ್ಬೋದು. ನಾನು ಇಷ್ಟೊತ್ತು ತೋರಿಸಿದ್ದು ಟ್ರೆಡಿಷ್ನಲ್ ಆಗಿ ಎಲ್ಲಾದರೂ ಹಾಕ್ಕೊಂಡಾಗ
ಯಾವ್ದಾದ್ರು ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಸ್ಗೆ ಹಾಕೊಂಡೋದವಾಗ ಆ ಥರ ಸೂಟ್ ಆಗುತ್ತೆ ಎಲ್ಲಾನು. ಬಟ್ ಇದು ಎಲ್ಲಾದ್ರೂ ಹೋಗೋವಾಗ ಸಿಂಪಲ್ ಆಗಿರೋವಾಗ ಈ ತರ ಜ್ಯುವೆಲರೀಸು. ಇದರಲ್ಲೇ ಸೇಮ್ ಸೆಟ್ ಇದೆ, 2 ಕಲರ್ಸ್ ಅಲ್ಲಿ ತಗೊಂಡಿದ್ದೀನಿ. ಒಂದು ಪಿಂಕ್ ಇದೆ, ಇನ್ನೂ ಒಂದು ಬ್ಲೂ ಇದೆ, ಡಾರ್ಕ್ ಬ್ಲೂ ಇದೆ. ತುಂಬಾ ಚೆನ್ನಾಗಿದೆ, ಎರಡನ್ನೂ ಹಾಕೊಂಡಿದ್ದೀನಿ. ಅದ್ರದ್ದು ಸೆಟ್ ಓಲೆ, ಈ ಸೆಟ್ ಓಲೆನ ಆಗ್ಲೇ ಹಾಕೊಂಡಿದ್ದೆ, ಎಲ್ಲೋ ಬಿಚ್ಚಿಟ್ಟಿದ್ದೀನಿ. ಆ್ಯಂಡ್ ನೋಡಿ ಓಲೆಗಳು ತುಂಬಾನೇ ಚೆನ್ನಾಗಿದೆ ಓಲೆಗಳು ನೋಡಿ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಪಳ ಅಂತ ಉಳಿತಾ ಇದ್ದಾವೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಜ್ಯುವೆಲರೀಸ್ ಇದು. ಆ್ಯಂಡ್ ನೋಡಿ ಆ ಸ್ಟೋನ್ಸ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಇದಂತೂ ತುಂಬಾನೇ ಚಿಕ್ಕ ಚಿಕ್ಕ ಪುಟ್ಟ ಸ್ಟೋನ್ಸ್, ತುಂಬಾನೇ ಚೆನ್ನಾಗಿದೆ. ಹಾಕೊಂಡ್ರೆ ಮಾತ್ರ ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ನೋಡಿ ಸ್ಟೋನ್ಸ್. ಆ್ಯಂಡ್ ಇದು ಬಂದ್ಬಿಟ್ಟು ಅದರದ್ದು ಸೆಟ್ ಓಲೆಗಳು, ಸೇಮ್ ಸೆಟ್ ಬಂದ್ಬಿಟ್ಟು ಪಿಂಕ್ ಕಲರಲ್ಲೂ ಇದೆ. ಆ್ಯಂಡ್ ಇದನ್ನ ಹಾಕೊಂಡೆಲ್ಲೋ ಬಿಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನನ್ನ ಹತ್ರ ಈ ಥರ ಬ್ರಾಸ್ಲೆಟ್ಸ್ ಇದೆ. ಆ್ಯಂಡ್ ತೋರಿಸ್ತೀನಿ ಅದು ಎಷ್ಟು ಕಲೆಕ್ಷನ್ ಇದೆ ನನ್ನ ಹತ್ರ ಅಂತ. ನೋಡಿ. ಆ್ಯಂಡ್ ಇದು ಬಂದ್ಬಿಟ್ಟು ಕೈಗೆ ಹಾಕ್ಕೊಳ್ಳೋಂಥದ್ದು ನೋಡಿ. ಈ ಥರ ಎಂಥ ಕೈಗೂ ಕೂಡ ಇದು ಆಗುತ್ತೆ ನೋಡಿ. ಈ ಕಡೆ ಈ ರೀತಿನಲ್ಲಿ ನೋಡಿ. ಇದು ಕೂಡ ಆಸ್ ಇಟ್ ಇಸ್ 1 ಗ್ರಾಮ್ ಗೋಲ್ಡ್ ಥರನೇ ಇರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಇಲ್ಲಿ ನೋಡಿ. ಆ್ಯಂಡ್ ಇದು ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ. ಒಂದೊಂದು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಇದು ವೈಟ್ ಸ್ಟೋನ್ಸ್ ಇದೆ. ಆ್ಯಂಡ್ ಇದು ನೋಡಿ ಡಿಫ್ರೆಂಟ್ ಡಿಸೈನು. ಇದು ಒಂಥರ ಡಿಫ್ರೆಂಟ್ ಡಿಸೈನು. ಡಿಫ್ರೆಂಟ್ ಡಿಸೈನ್ಸ್ ಎಲ್ಲಿದೆ ನೋಡಿ. ಎಲ್ಲ ಕೈಗೆ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ರಿಚ್ ಆಗಿ. ಆ್ಯಂಡ್ ಚೆನ್ನಾಗಿದೆ. ಎಲ್ಲಾದರೂ ಹೋಗೋವಾಗ ಸುಮ್ಮನೆ ಬಳೆಗಳೆಲ್ಲ ಹಾಕ್ಕೊಳ್ಳೋ ಬದಲು ಈ ಥರ ಡ್ರೆಸ್ಸಸ್ ಎಲ್ಲ ಹಾಕೊಂಡಾಗ, ಸುಮ್ಮನೆ ಏನಾದರೂ ಪಾರ್ಟಿ ಇದ್ದಾಗ ಸುಮ್ಮನೆ ಒಂದೇ ಒಂದು ಈ ಥರ ಬ್ರಾಸ್ಲೆಟ್ನ ಹಾಕೊಂಡು ಹೊರಟೋಗ್ಬಿಟ್ರೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಚೆನ್ನಾಗಿದೆಯಲ್ವಾ? ಸುಮ್ಮನೆ ಒಂದೊಂದು ಹಾಕ್ಕೊಳ್ಳೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಸುಮ್ಮನೆ ಗೋಲ್ಡ್ ಜ್ಯುವೆಲರಿ ಜಾಸ್ತಿ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಈ ಥರ ಜ್ಯುವೆಲರೀಸ್ನ ತೊಗೊಂಡು ಇಟ್ಕೊಂಬಿಡಿ. ಯಾವ ತಲೆನೋವು ಇರೋದಿಲ್ಲ. ಯಾರಾದರೂ ತೊಗೊಂಡು ಹೋಗ್ತಾರೆ ಅನ್ನೋ ಭಯ ಕೂಡ ಇರೋದಿಲ್ಲ. ಎಲ್ಲಾದರೂ ಹಾಕ್ಕೊಂಡು ಹೋದ್ರೂ ಕೂಡ ಆರಾಮಾಗಿ ಫೀಲ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ. ತುಂಬಾನೇ ಚೆನ್ನಾಗಿದೆ ನೋಡಿ. ನೋಡಿ ಒಂದೊಂದು ಡಿಫ್ರೆಂಟ್ ಆಗಿದೆ ಡಿಸೈನ್. ಇದು ವೈಟ್ ಸ್ಟೋನ್ಸ್ ಅಲ್ಲಿ ಸಿಂಪಲ್ ಆಗಿದೆ ನೋಡಿ. ಆ್ಯಂಡ್ ಇದು ನೋಡಿ, ಈ ಕಡೆ ಇದು ಗೋಲ್ಡ್ ಟೈಪು, ಆ ಕಡೆ ವೈಟ್ ಕಲರ್ ಸ್ಟೋನ್ಸ್ ಹೂವಿನ ರೀತಿನಲ್ಲಿದೆ. ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈಗ ಬಂದು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸರಗಳಿವು. ಎಲ್ಲರೂ ಕೂಡ ಮಾಂಗಲ್ಯಕ್ಕೆ ಈ ತರ ಗೋಲ್ಡ್ ಅಲ್ಲಿ ಮಾಡಿಸ್ಕೊಳ್ತಾರೆ. ಅಂಡ್ ಮಂಗಳಸೂತ್ರನ ಹಾಕೊಂಡು ಈ ತರ ಹಾಕೊಳ್ತಾರೆ. ನೆಕ್ಸ್ಟ್ ಬಂದು ನನ್ನ ಹತ್ರ ಈ ತರ ಸರಾಸ್ ಇದೆ. ಅಂಡ್ ಇದನ್ನ ಮಂಗಳಸೂತ್ರ ಹಾಕೊಂಡು ಅದರಲ್ಲಿ ಹಾಕೊಳ್ತಾರೆ. ಈ ಡಿಸೈನ್ ಬಂದು ಈ ಸೈಡ್ ಅಲ್ಲಿ ಬರುತ್ತೆ ಅಂಡ್ ಚೆನ್ನಾಗಿರುತ್ತೆ. ಅಂಡ್ ನೋಡಿ, ಇದು ಕೂಡ ಆಸ್ ಇಟ್ ಇಸ್ ಗೋಲ್ಡ್ ತರ ಇರುತ್ತೆ. ಡೈಲಿ ವೇರ್ ಕೂಡ ನೀವು ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ಬಟ್ ಬಿಸಿ ನೀರೆಲ್ಲ ಬಿದ್ರೆ ಕಲರು ಶೇಡ್, ಇದು 5 years ಟು ರೆಗ್ಯುಲರ್ ವೇರು ಅಂತಂದ್ರೆ ಜಾಸ್ತಿ ಸೆಕೆ ಇರಬಾರ್ದು. ಮತ್ತೆ ಅಂಡ್ ಸ್ನಾನ ಮಾಡುವಾಗ ಬಿಸಿ ನೀರೆಲ್ಲ ಮೇಲೆ ಬೀಳಬಾರ್ದು. ಬಿದ್ದರೆ ಇದೆಲ್ಲ ಕೂಡ ಶೇಡ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಇದೆಲ್ಲ ಡಬಲ್ ಕೋಟ್ ಆಗಿದೆ. ಅಂಡ್ ಗೋಲ್ಡ್ ಕಲರು ಡಬಲ್ ಕೋಟ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಇವುಗಳು ಕೂಡ ತುಂಬಾ ಸಖತ್ತಾಗಿದೆ ನೋಡಿ. ಹಾಕೊಂಡ್ರೆ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಆ್ಯಂಡ್ ಡಿಫ್ರೆಂಟು ಡಿಸೈನ್ಸ್ ಅಲ್ಲಿದೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಚಿಕ್ಕಪೇಟೆನಲ್ಲಿ ತಗೊಂಡಿರೋದು. ನೆಕ್ಸ್ಟ್ ಬಂದು ಕ್ಯೂಟ್ ಆಗಿರುವಂತಹ ಓಲೆಗಳನ್ನು ತೋರಿಸ್ತೀನಿ. ಆ್ಯಂಡ್ ನೋಡಿ,
ಆ್ಯಂಡ್ ಈ ಕಡೆ ಆ್ಯಂಡ್ ಸ್ಟೋನ್ಸ್ ಇದೆ, ಆ್ಯಂಡ್ ಈ ಕಡೆ ಫುಲ್ಲು ಪ್ಲೈನ್ ಇದೆ, ಏನೂ ಇಲ್ಲ. ಈ ಕಡೆ ನೋಡಿ ಆ ಡಿಸೈನ್ ನೋಡಿ ಏನು ಚೆನ್ನಾಗಿದೆ. ಆ್ಯಂಡ್ ಈ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ನಿಮಗೆ. ನೋಡಿ ಬ್ಯಾಕ್ ಹ್ಯಾಂಡ್ ನೋಡಿ, ಇದಂತೂ ನನಗೆ ತುಂಬಾ ಇಷ್ಟ. ಆ್ಯಂಡ್ ಡಿಸೈನು ಡಿಫ್ರೆಂಟ್ ಆಗಿದೆ ನೋಡಿ. ಈ ಕಡೆ ಮಾತ್ರ ಡಿಸೈನ್ ಇದೆ, ಈ ಕಡೆ ಪ್ಲೈನ್ ಆಗಿದೆ, ಏನೂ ಇಲ್ಲ. ಒಂದು ಸೈಡಲ್ಲಿ ಡಿಸೈನ್ ಇದೆ ನೋಡಿ, ಈ ಸೈಡಲ್ಲಿ ಡಿಸೈನ್ ಇದೆ. ಆ್ಯಂಡ್ ಕೆಳಗಡೆ ಈ ರೀತಿ ಇದೆ ನೋಡಿ. ನೀವು ಈ ರೀತಿ ವೇರ್ ಮಾಡಿದಾಗ ನಿಮಗೆ ಈ ಸೈಡು ಈ ರೀತಿ ಹಾಕ್ಕೊಳ್ಬೇಕು. ನಿಮಗೆ ಆ ಕಡೆ ನೋಡೋರಿಗೆ ಈ ಡಿಸೈನ್ ಕಾಣಿಸುತ್ತೆ, ಆ್ಯಂಡ್ ಈ ಕಡೆ ಇರೋರಿಗೆ ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ. ವೇರ್ ಮಾಡಿದ್ರೆ ಹೀಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಈ ಥರ ಸ್ಟೋನ್ಸೇ ನನಗೆ ತುಂಬ ಇಷ್ಟ. ಈ ಥರ ಬೇರೆ ಬೇರೆ ಡಿಫ್ರೆಂಟಾಗಿ ಸ್ಟೋನ್ಸಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟು ಬಂದು ಅದೇ ಟೈಪಲ್ಲಿರುವಂತಹ ಜ್ಯುವೆಲರಿ ನೋಡಿ. ಇದು ತುಂಬ ಚೆನ್ನಾಗಿದೆ. ಓಲೆ, ಈಗ ನಾನು ತೋರಿಸೋದೆಲ್ಲ ಕಿವಿ ಓಲೆಗಳು, ಎಲ್ಲ ಪುಟ್ಟದಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಓಲೆಗಳಲ್ಲಿ ನೋಡಿ ಕಲೆಕ್ಷನ್ ಹೇಗಿದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ನೋಡಿ, ಈ ಸ್ಟೋನ್ಸ್ದು. ಆ್ಯಂಡ್ ರೆಗ್ಯುಲರ್ ವೇರ್ಗೆ ಚೆನ್ನಾಗಿರುತ್ತೆ, ಸಖತ್ತಾಗಿದೆ ನೋಡಿ. ಇದು ನನಗೆ ಬಹಳನೇ ಇಷ್ಟ. ಇದು ಆ ಡಿಸೈನ್ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ. ಇದು ಕೂಡ ಚಿಕ್ಕಪೇಟೆನಲ್ಲೇ ತೊಗೊಂಡಿರೋದು. ಆಗಾಗ ಹೋದವಾಗ ಒಂದೊಂದೇ ತೊಗೊಂಬಂದು ಹಾಗೆ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದು ಕೂಡ ರೆಗ್ಯುಲರ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿದೆ ನೋಡಿ ರೆಗ್ಯುಲರ್ ವೇರ್ಗೆ. ಆ್ಯಂಡ್ ಇದು ನೋಡಿ ಪುಟ್ಟದಾಗಿ ಜುಮ್ಕಾಸ್ ನೋಡಿ ಏನು ಚೆನ್ನಾಗಿದೆ. ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ನಮ್ಮ ಗಾನುಗಾದರೆ ಕ್ಯೂಟ್ ಆಗಿರುತ್ತೆ. ಗಾನುಗೆ ಪಿಂಕಿಗೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ನನಗೆ ಈ ಜುಮ್ಕಾಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಥರ ಜುಮ್ಕಾಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ನೋಡಿ. ಮಕ್ಕಳ ಕಿವಿನಲ್ಲಿ ಹಾಕ್ಬಿಟ್ಟು ಈ ರೀತಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದನ್ನು ಬಿಟ್ಟರೆ ನನ್ನ ಹತ್ರ ನೋಡಿ ಈ ಥರ ಜ್ಯುವೆಲರೀಸ್ ಇದೆ. ಆ್ಯಂಡ್ ಇದೆಲ್ಲ ತುಂಬ ವರ್ಷಗಳಾಯಿತು ತೊಗೊಂಡು. ಈ ಥರ ಎಲ್ಲ ಗ್ರ್ಯಾಂಡಾಗಿರೋದೇ ನನ್ನ ಹತ್ರ. ಇದೆಲ್ಲ ಸುಮಾರು ವರ್ಷಗಳಾಯ್ತೆಲ್ಲ ತೊಗೊಂಡು. ಆ್ಯಂಡ್ ನಾನು ಏನು ತೊಗೊಂಡ್ರು ಹಾಳು ಮಾಡಲ್ಲ, ಅದನ್ನೆಲ್ಲ ಹುಷಾರಾಗಿ ಎತ್ತಿಟ್ಕೊಳ್ತೀನಿ. ಆ್ಯಂಡ್ ನೋಡಿ ನಾನು ತೊಗೊಂಡ್ರೆ ನೋಡಿ ಎಲ್ಲ ಈ ಥರ ದೊಡ್ಡ ಇಯರಿಂಗ್ಸು ಇದೇ ರೀತಿನಲ್ಲಿ ನಾನು ತೊಗೊಳ್ಳೋದು. ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಸುಮಾರು ವರ್ಷಗಳಾಯ್ತು ಇವೆಲ್ಲ ತೊಗೊಂಡು. ನೀವು ಆಗಲೇ ನೋಡಿದ ಜ್ಯುವೆಲರೀಸ್ ಕಲೆಕ್ಷನ್ ಒಂದು ರೀತಿ ಆದರೆ, ಇದೆಲ್ಲ ಕೂಡ ನಾನು ಕೈಯಾರೆ ಮಾಡಿರುವಂತಹ ಜ್ಯುವೆಲರೀಸ್. ಆ್ಯಂಡ್ ಎಷ್ಟು ಸಖತ್ತಾಗಿದೆ ನೋಡಿ. ಇದೆಲ್ಲ ಪೇಪರಲ್ಲಿ ನಾನು ಮಾಡಿದ್ದು. ಆಗ ಕ್ಲಾಸಸ್ಗೆ ಹೋಗ್ತಾಯಿದ್ದೆ. ಒಂದು ತಿಂಗಳೇನೋ ಹೋಗಿ ಕ್ಲಾಸಸ್ಗೆ ಕಲ್ತಿದ್ದೆ JP ನಗರದಲ್ಲಿ. ನೋಡಿ ಪುಟ್ಟದಾಗಿರೋ ಇಷ್ಟೇ ತುಂಬ ಸಣ್ಣ ಮಕ್ಕಳಿಗೆ ಇದು ಕಿವಿಗೆ ಹಾಕ್ಕೊಳ್ಬೋದು. ಇದೆಲ್ಲ ಪೇಪರಲ್ಲಿ ಮಾಡಿರೋ ಅಂಥದ್ದು ನೋಡಿ, ಎಷ್ಟು ಕ್ಯೂಟಾಗಿದೆ. ಇದು ಒಂದು ಟೈಮಲ್ಲಿ ಈ ಥರ ಎಲ್ಲ ಹಾಕ್ತಿದ್ದೆ. ಆ್ಯಂಡ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಬಟ್ ಹಾಕಿದ್ದು ಕಡಿಮೆ. ಇದನ್ನು ಮಾತ್ರ ಹಾಕಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ವೇರ್ ಮಾಡಿದ್ರೆ ಸೂಪರಾಗಿದೆ, ಪೇಪರಲ್ಲಿ ಮಾಡಿರೋ ಅಂಥದ್ದು. ಆ್ಯಂಡ್ ನೋಡಿ ಇದು ಹಾಗೆ ವೇರ್ ಮಾಡೋಕ್ಕೆ ಸಖತ್ತಾಗಿದೆ. ಆ್ಯಂಡ್ ಹಾಗೆ ಒಂದೊಂದಾಗೆ ತೋರಿಸ್ತೀನಿ. ಆ್ಯಂಡ್ ಎಲ್ಲ ಮುದ್ದಾಗಿದೆ ನೋಡೋದಕ್ಕೆ. ನಾನು ಈಗ ನೋಡ್ಕೊಂಡು ಅದನ್ನೇ ಕುತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ನಾನೇ ಮಾಡಿರೋದು. ಆಗ ಫ್ರೀಯಾಗಿ ಕೂತಿರ್ತಿದ್ದೆ. ಆ್ಯಂಡ್ ಈ ಥರ ಏನೋ ಒಂದು ಮಾಡಬೇಕು ಅನ್ನೋವಾಗ ಈ ಥರ ನೋಡಿ ಓಲೆಗಳೆಲ್ಲ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ. ಈ ಥರ ಕ್ಲಾಸಸ್ ಏನಾದರೂ ಬೇಕಿದ್ದರೆ ಒಂದು ದಿನದಲ್ಲಿ ನೀವು ಆರಾಮಾಗಿ ಕಲಿಬೋದು. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಮಕ್ಕಳು ಕೂಡ ಈ ಥರ ಫ್ಯಾಷನಾಗಿ ಏನಾದರೂ ಮಾಡಿಕೊಂಡು ಕಿವಿಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದು ನಿಲ್ತಾ ಇಲ್ಲ ನೋಡಿ. ಬರೀ ಪೇಪರು ನೀವು ಇದಿಷ್ಟು ನಿಮಗೆ ಇದು ಕೂಡ ಕಡಿಮೆಗೆ ಬೀಳುತ್ತೆ. ಇವೆಲ್ಲನೂ ಮನೇಲೇ ಆರಾಮಾಗಿ ಕೂತ್ಕೊಂಡು ಮನೇಲೇ ಮಾಡ್ಕೊಳ್ಬೋದು ನೀವು ನೋಡಿ. ಜುಮ್ಕೀಸು ನಿಮಗೆ ಡಿಫ್ರೆಂಟಾಗಿ ನಿಮಗೆ ಹೇಗೆ ಬೇಕೋ ಹಾಗೆಲ್ಲನೂ ನೀವು ಮಾಡ್ಕೊಳ್ಬೋದು. ಜ್ಯುವೆಲರೀಸು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಜುಮ್ಕಾಸ್ ಬೇಕಾ ಯಾವ ರೀತಿ ನೀವು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ.
ಎಲ್ಲ ಇಷ್ಟಿಷ್ಟೇ ಇದೆ. ಕೆಲವೊಂದು ಜುಮ್ಕಾಸ್ ನೋಡಿ, ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಆಗಲೇ ತೋರಿಸಿರೋದಕ್ಕಿಂತ ಈ ಪೇಪರ್ಗಳು ನೋಡಿ ತುಂಬ ಚೆನ್ನಾಗಿದೆ. ಇದೆಲ್ಲ ಯೂಸ್ ಮಾಡಿ ಯಾವಾಗ ಬೇಕಾದರೂ ಇಷ್ಟ ಇದ್ದರೆ ಯೂಸ್ ಮಾಡ್ಬೋದು. ಒಂದಿನದಲ್ಲಿ ಯೂಸ್ ಮಾಡಿ ನೀವು ಬಿಸಾಕ್ಬೋದು ಬೇಕಿದ್ದರೆ. ನೋಡಿ, ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಬಟ್ಟೆ ಕಲರ್ಗೆ ಯಾವ ಕಲರ್ ಬೇಕಾದರೂ ಮ್ಯಾಚ್ ಮಾಡಿ ಈ ಥರದಂತೂ ಸುಲಭವಾಗಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಈ ಥರ ನೋಡಿ. ಹಾಗಲ್ಲ ಅದೇ ಕೆಲಸದಲ್ಲಿ ಮಾಡ್ತಾಯಿದ್ದೆ ನಾನು ಇದನ್ನು, ಬಟ್ ಇದನ್ನು ತೋರಿಸ್ಬೇಕು ಅನ್ನಿಸ್ತು ನಿಮಗೆ. ಆ್ಯಂಡ್ ಇದಂತೂ ಯಾವ ಖರ್ಚು ಇರೋದಿಲ್ಲ. ಬಟ್ ನಿಮ್ಮ ಪೇಪರ್ಸ್ ಎಲ್ಲ ಸ್ಟೇಷ್ನರಿನಲ್ಲೇ ಸಿಗುತ್ತೆ. ಈ ಥರ ಓಲೆಗಳು ಮಾಡೋದಕ್ಕೆ ಏನೋ ಪೇಪರ್ಸ್ ಅಂತಾರೆಲ್ಲ ಮರ್ತುಬಿಟ್ಟಿದ್ದೀನಿ. ನನಗೆ ಇಷ್ಟರಲ್ಲೂ ಕ್ಯೂಟಾಗಿದೆ ನೋಡಿ. ಇಷ್ಟಿದೆ, ಅದು ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿಲ್ಲ. ಇಷ್ಟಿದೆ ಜುಮ್ಕ. ಅದನ್ನು ಪುಟ್ಟ ಮಕ್ಕಳಿಗೆ ಹಾಕ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ನಾನೇ ಮಾಡಿರೋದು. ಇಷ್ಟು ಕೂಡ ನಾನೇ ಮಾಡಿರೋಂತಹ ಜ್ಯುವೆಲರೀಸ್ ಇದು. ಹಾಗೆಲ್ಲ ಮಾಡಿ ಫ್ಯಾಷನಾಗಿ ಎಲ್ಲ ಇಟ್ಕೊಳ್ತಾ ಇದೆ. ಚೆನ್ನಾಗಿದೆ ನೋಡಿ, ಇದೊಂಥರ ಚೆನ್ನಾಗಿದೆ, ಮುದ್ದಾಗಿದೆ. ನೆಕ್ಸ್ಟು ಈ ಟೈಪಲ್ಲೂ ಕೂಡ ತೊಗೊಂಡಿದ್ದೆ ನಾನು. ಇದು ಫ್ಯಾಷನ್ನಾಗಿ ಸ್ಯಾರಿ ಏನಾದರೂ ವೇರ್ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಜಯನಗರದಲ್ಲಿನೋ ತೊಗೊಂಡಿದ್ದು. ಚೆನ್ನಾಗಿದೆ ನೋಡಿ. ಅದ್ರದ್ದು ಮ್ಯಾಚಿಂಗು ಇಯರಿಂಗ್ಸ್ ಇದು. ನನ್ನ ಹತ್ರ ಇರುವಂತಹ ಎಲ್ಲ ಜ್ಯುವೆಲರಿ ಕಲೆಕ್ಷನ್ಸ್ನ ನೀವೆಲ್ಲ ನೋಡಿದ್ರಿ. ಆ್ಯಂಡ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ದಯವಿಟ್ಟು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ನನಗೆ ನಿಜವಾಗ್ಲೂ ಬೇಕು. ಆ್ಯಂಡ್ ಇನ್ನೂ ವ್ಯೂಸ್ ಆಗ್ತಾನೆ ಇಲ್ಲ, ನನ್ನ ವಿಡಿಯೋಸ್ ಯಾವುದೂ ವ್ಯೂಸ್ ಆಗ್ತಾ ಇಲ್ಲ. ಆ್ಯಂಡ್ ಈ ಒಂದು ವಿಡಿಯೋ ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮತ್ತು ಯಾವುದೇ ಬಿಲ್ಡಪ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಮತ್ತು ಅದೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಹತ್ರ ಇರುವ ಕಲೆಕ್ಷನ್ಸ್ನ ನನಗೆ ಈ ಥರ ಎಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಬಟ್ ವೇರ್ ಮಾಡೋದೆಲ್ಲ ಕಡಿಮೆನೇ. ಆ್ಯಂಡ್ ಎಲ್ಲ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಆ್ಯಂಡ್ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.